ಸತೀಶ್ ಕಡಬಂಸ್ ಅವ್ರ ಅಕ್ಕನ ತೋರಿಸ್ಲಾ. ಆಮೇಲೆ ನೀನು ಅವ್ರಿಗೆ ದುಡ್ಡು ಕೊಡ್ಬೇಕಾದ್ರೆ 2 ಕೈಯಿಂದ ಕೊಟ್ಟೆ ಗೊತ್ತಾ. ಯಂಗರ್ ಅಂತ ಹೇಳಿದ್ರು ಗೊತ್ತಾ ಗೈಸ್. ಆಕಿ ಎಷ್ಟು ಆಗತ್ತಲ್ಲ ನೋಡಿ ತೋರಿಸಿ ಹಾಕಿ ಕೇಳಿಸ್ಕೊಳ್ಳಿ. ನಮ್ಮನೆ ಗಾಬರಿ ಗೋಪಾಲಪ್ಪ ಅರೈವಲ್ ಆದ್ವಿ. ಸೊ ಕಡಬ ಇಲ್ಲಿಂದ ತಗೊಂಡ್ಬಿಟ್ಟು ಎಷ್ಟೋ ವರ್ಷ ಆಗಿತ್ತಪ್ಪ 7-Eleven ನೋಡಿ. ಭಾರಿ ದುರಂಕಾರದಾರಿದ್ದಾರೆ. ಒಂದೊಂದೇ ನಮ್ಮ ಕೈಲಾದಷ್ಟು ದುಡ್ಡನ್ನ ಸೇವ್ ಮಾಡಿ ಫಸ್ಟ್ ಟೈಮ್ ಬಂದಿರೋದು. ಆ ದೇಶಕ್ಕೆ ಹೋಗ್ತಿರಂದ್ರೆ ಮಿನಿಮಮ್ ಇಷ್ಟು ದುಡ್ಡು ತಗೊಂಡು ಹೋಗ್ಬೇಕಂತೆ. ಆಮೇಲೆ ಕ್ಯಾಬ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಬೆಳಿಗ್ಗೆ ರೆಡಿ ಆಗಿದ್ದೀವಿ ಇಬ್ರು. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಟ್ರಿಪ್ ಹೋಗ್ತಿದ್ದೀವಿ ಅಂತ. ಸೊ ಎಲ್ಲಿ ಏನು ಅಂತ ಈ ವಿಡಿಯೋ ನಾವು ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಈಗ ಕ್ಯಾಬ್ ಬುಕ್ ಮಾಡ್ಕೊಂಡು ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಕ್ಯಾಬ್ ಬೆಳಗ್ಗೆ ಬುಕ್ ಮಾಡಿದಾಗ ಓಕೆ ಅಂತ ಬೇಗ ಬುಕ್ ಆಯಿತು ಆ್ಯಕ್ಚುಲಿ. ಬಟ್ ಬಂದಾದಮೇಲೆ ನಿಮಗೆ ಟೋಲ್ ಎಕ್ಸ್ಟ್ರಾ ಆಗುತ್ತೆ ಅಂದರು. ಬಟ್ ರ್ಯಾಪಿಡೋದಲ್ಲೇ ಆಲ್ರೆಡಿ ಬರೆದಿತ್ತು ಟೋಲ್ ಈಸ್ ಇನ್ಕ್ಲೂಡೆಡ್ ಅಂತ. ಆಮೇಲೆ ಕ್ಯಾಬ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇನ್ನು ನಮ್ಮ ಮನೆ ಕ್ಯಾನ್ಸಲ್ ಮಾಡಿದೆ ಅದಕ್ಕಲ್ಲ, ಕೇಳಿದ್ರೆ ಅದು ಬೇರೆ. ಅವ್ನು ಕೇಳೋ ರೀತಿ ಅದು ಹೆಂಗಾಗ್ಬಿಡುತ್ತೆ, ನೀವು ಏನನ್ನ ಎಕ್ಸ್ಟ್ರಾ ಕೇಳಿದ್ರು ಅದು ಹೆಂಗಾಗ್ಬಿಡುತ್ತೆ ಅಂದರೆ ಸುಮ್ಮನೆ ಯಾಕೆ, ಅದರಿಂದನೇ ಯಾರು ಹೋಗಲ್ಲ ಅನ್ಸುತ್ತೆ ಕೆಲವೊಂದ್ಸಲ. ಅಷ್ಟು ಎಲ್ಲರೂ ಹಂಗೆ ಇರಲ್ಲ, ಕೆಲವೊಂದು ಹಂಗೆ ಇರ್ತವೆ. ಬಿಡು ಹೋಗ್ಲಿ, ಪರವಾಗಿಲ್ಲ. ಸೊ ನಾವು ನಮ್ಮ ಕಾರೇನು ಎತ್ಕೊಂಡು ಹೋಗ್ತಾ ಇಲ್ಲ, ಬಿಕಾಸ್ 4-5 ದಿನ ಆಗುತ್ತಲ್ಲ, ಮತ್ತೆ ಇಲ್ಲೂ ಚಾರ್ಜಸ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಕ್ಯಾಬಲ್ಲಿ ಬಂದ್ಬಿಡೋಣ ಅಂತೇಳಿ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. 6-7 ದಿನ. ಅದೇ ಆಲ್ಮೋಸ್ಟ್ 1 ವೀಕ್. ನಮ್ಮನೆ ಗಾಬರಿ ಗೋಪಾಲಪ್ಪ ಗಾಬರಿಲಿ ವಾಚ್ ಬಿಟ್ಟು ಬಂದಿದ್ರು. ಯಾಕಂದ್ರೆ ಎಲ್ಲಾನು ನಾನೇ ಕ್ಯಾರಿ ಮಾಡ್ತೀನಲ್ಲ, ಪ್ರತಿಯೊಂದು ನಾನೇ ಮಾಡ್ಬೇಕು. ಏನು ಲಗೇಜ್ ನಾವೆಲ್ಲ ನೆನೆಸಿ ತೆಗೆದುಕೊಟ್ಟಿದ್ದೆ. ಬಟ್ ಆದರೂ ವಾಚ್ ಮರ್ತು ಬಂದಿದ್ದೆ. ಅಂದರೆ ಚಾರ್ಜ್ ಹಾಕಿದ್ದೆ, ಮರ್ತು ಬಂದ್ಬಿಟ್ಟು ಅಷ್ಟೇ. ಆಮೇಲೆ ಹೋಗ್ಬಿಟ್ಟು ಫೋನ್ ತೊಗೊಂಡು ವಾಚ್ ತೊಗೊಂಡು ಬಂದರು. ಈಗ ಹೊರಡ್ತಾ ಇದೀವಿ. ವಾಪಸ್ ಹೋಗ್ಬೋದು, ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ ಆದಷ್ಟು ಬೇಗ. ತಗೊಂಡಿಲ್ಲ ಅಂತ ವಾಪಸ್ ಹೋಗ್ಬೋದಿತ್ತು. ಇದು ತಂದಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಈಗ ಇಲ್ಲೊಂದು ಆಪ್ಷನ್ ಐತೆ ಏನೋ ಕ್ಯಾಮ್ರದ್ದು. ಸೊ ಕ್ಯಾಮ್ರಾ ಎಲ್ಲ ಇದರಲ್ಲೇ ಕಾಣುತ್ತೆ ನೀಟಾಗಿ, ವಾಚಲ್ಲ ಈ ವಾಚಲ್ಲ. ಇಲ್ಲಾಂದ್ರೆ ಸುಮ್ಮನೆ ಹಿಂದೆ ಕಟ್ಟಿರ್ತೀವಿ, ಅದು ಯಾರೋ ಹಿಂದೆ ಬಂದ್ರೆ ಚೆನ್ನಾಗಿರಲ್ಲ, ಫೋನ್ ಬಂದರೂ ಗೊತ್ತಾಗಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಬೇಕು ಅಂತ. ಸೊ ಈಗ ಹೊರಡ್ತಿದ್ದೀವಿ ಗೈಸ್. ಆಮೇಲೆ ಇವತ್ತಿನ ಪೂರ್ತಿ ದಿನದ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ. ನನಗೆ ವಿಷಯನೇ ಗೊತ್ತಿರಲಿಲ್ಲ, ಟರ್ಮಿನಲ್ 2ನ ಇನಾಗ್ರೇಟ್ ಮಾಡಿದ್ದು ನರೇಂದ್ರ ಮೋದಿ ಸರ್ ಅಂತೇಳಿ. ಇಲ್ಲಿ ಇದನ್ನ ಹಾಕಿದ್ರು, ಅದನ್ನ ನೋಡಿದೆ. ಆಮೇಲೆ ಹಾಯ್. ಸೊ ಇವಾಗ ಬಂದ್ವಿ, ಅದು ಬಿಡು, ಸ್ವಲ್ಪ ದೂರ ಇರುತ್ತೆ, ಕಾಣಿಸ್ತೀನಿ. ಏನು ಗೊತ್ತಾ, ಇಲ್ಲಿ ಏನೇನೋ ಐತೆ ಹೊಸ ರೂಲ್ಸು. ನೀವು ಆ ದೇಶಕ್ಕೆ ಹೋಗ್ತೀರಂದ್ರೆ ಮಿನಿಮಮ್ ಇಷ್ಟು ದುಡ್ಡು ತಗೊಂಡು ಹೋಗ್ಬೇಕಂತೆ. ಮುಂಚೆ ಎಲ್ಲ ಅಷ್ಟೆಲ್ಲ ಇರಲೇ ಇಲ್ಲಪ್ಪ ಆ ದೇಶಕ್ಕೆ ಹೋದಾಗ. ಸೊ ಇವಾಗೇನೋ ಇದ್ದಕ್ಕಿದ್ದಂಗೆ ಅಪ್ಪ ಏನೇನೋ ಮಾಡ್ಬಿಟ್ಟವ್ರೆ. ಬಟ್ ಓಕೆ, ಪರವಾಗಿಲ್ಲ. ನಾವು ನೆನ್ನೆ ಏನೋ ಅಷ್ಟು ತಗೊಂಬಂದೆ, ಓಕೆ. ಇಲ್ಲಾಂದ್ರೆ ಕಷ್ಟ. ಆಮೇಲೆ ಆನ್ಲೈನ್ ಫಾರ್ಮ್, ಆಮೇಲೆ ನಿಜವಾಗ್ಲೂ ಹೇಳ್ತೀನಿ, ಆನ್ಲೈನ್ ಫಾರ್ಮ್ ಅಂದರೆ ಅಲ್ಲಿಂದು ಅರೈವಲ್ ಫಾರ್ಮ್ ರೆಡಿ ಮಾಡ್ಕೋಬೇಕು. ಆಮೇಲೆ ನಮ್ಗೆ ಅಲ್ಲಿ ಇಮಿಗ್ರೇಷನ್ ತಪ್ಪಿಸ್ಬೇಕಂದ್ರೆ ಇನ್ನೊಂದು ಯಾವುದೋ ಫಾರ್ಮ್ ಇದೆ, ಆ ಫಾರ್ಮ್ ಫಿಕ್ಸ್ ಮಾಡ್ಕೋಬೇಕು. ಯಾರಾದ್ರೂ ಪಕ್ಕ ಗೊತ್ತಿಲ್ದಿರೋ ಹೋಗ್ಬಿಟ್ರೆ ಅಷ್ಟೇ ಕತೆ. ನಾನು ಹೇಳೋದು ಗೊತ್ತಾ, ಗೊತ್ತಿಲ್ದಿರೋ ದಯವಿಟ್ಟು ಪ್ಯಾಕೇಜಲ್ಲಿ ಹೋಗ್ಬಿಡ್ರಿ. ಪ್ಯಾಕೇಜಲ್ಲಿ ಹೋದ್ರೆ ಬೆಸ್ಟ್. ಎಲ್ಲ ಅವರೇ ಮಾಡ್ಕೊಂಡಿರ್ತಾರೆ, ಸುಮ್ಮನೆ ಮಿನಿಮಮ್ ಹೇಳ್ಬಿಡ್ತಾರೆ. ಇಲ್ಲಾಂದ್ರೆ ನಾವೇ ಎಲ್ಲ ಮಾಡ್ಕೊಂಡು ನಾವೇ ಎಲ್ಲ ಹೋಗೋದು ಭಾರಿ ಕಷ್ಟ ಐತೆ ನಿಜವಾಗ್ಲೂ. ಓಕೆ, ನಾವೇನೋ ಗೊತ್ತಪ್ಪ ಸ್ವಲ್ಪ ಏನೋ ಅಪ್ಪಿತಪ್ಪಿ ಸ್ವಲ್ಪ ಗೊತ್ತು, ಅದು ನೋಡಿ ನಾವು ಗೊತ್ತಿರೋದೇ ಇದ್ದು ಸ್ವಲ್ಪ ಮಿಸ್ಯೂಡ್ ಆಗೋದೈತೆ. ಸೊ ಅದು ಒಂದು ಸ್ವಲ್ಪ ಕಷ್ಟ ಐತೆ. ಬಟ್ ಎಂಡ್ ಆಫ್ ದ ಡೇ ಆ ಕಂಟ್ರಿಯವರು ಇಂಡಿಯನ್ಸ್ ಅಷ್ಟು ಜನ ಹೋದ್ರೂ, ಇಂಡಿಯನ್ಸ್ ಎಲ್ಲ ಆ ಕಂಟ್ರಿಯಲ್ಲಿ ಇದ್ರು. ಬಟ್ ಇದು ಒಂದು ಮಾಡಕತ್ತಾರಲ್ಲ ಸ್ಕ್ಯಾಮ್, ಅದೊಂದು ದೊಡ್ಡ ಸ್ಕ್ಯಾಮ್ ಭಾಳ ಇದೆ. ಸೊ ಫಸ್ಟು ಖುಷಿಯಾಗಿದೆ ಏನಪ್ಪ ಅಂದರೆ ಕ್ಲೀನಾಗಿ ಎಲ್ಲ ಇಮಿಗ್ರೇಷನ್ ಮುಗಿಸ್ಕೊಂಡ್ವಿ. ಆಮೇಲೆ ಏನೇನು ಫಾರ್ಮ್ ಇತ್ತು ಅದೆಲ್ಲ ಫಿಲ್ ಮಾಡಿದ್ವಿ. ಇನ್ನೊಂದು ಫಾರ್ಮ್ ಇದೆ, ಅದು ಹೋಗಿ ಅಲ್ಲಿ ಆರಾಮಾಗಿ ಕುತ್ಕೊಂಡು ಫಿಲ್ ಮಾಡ್ತೀವಿ. ಈಗ ಸ್ವಲ್ಪ ಫೋಟೋಸು ವೀಡಿಯೋಸ್ ತಗೊಂಡು ಹೊಟ್ಟೆ ಹಸಿತದೆ, ತಿನ್ನಬೇಕು. ಅದು ಇಮಿಗ್ರೇಷನ್ದು ನಾನು ತೊಗೊಂಬಂದಿದ್ದೀನಿ ಫಾರ್ಮ್. FFTP ತಿಂಡಿತೀನಿ ನನ್ನ ಮಾಮ ಹೊಟ್ಟೆ ಓಕೆ ಫ್ರೆಂಡ್ಸ್, ಬಾಯ್. ಸೊ ಗಾಯ್ಸ್, ಇವಾಗ ಟಿಫಿನ್ ಮಾಡೋಕ್ಕೆ ಲಾಂಜಿಗೆ ಬಂದ್ವಿ. ನಾನು ಫಸ್ಟ್ ಟೈಮ್ ಬಂದಿರೋದು. ಲಾಸ್ಟ್ ಟೈಮ್ ಬಂದಾಗ ಬಿಡಲಿಲ್ಲ, ಅಂದರೆ ಮೇ ಬಿ ಕಾರ್ಡ್ದೇನೋ ಪ್ರೋಸೆಸ್ ಇರುತ್ತೆ, ಅದು ನನಗೆ ಆಗಲಿಲ್ಲ. ಈ ಸಲ ರಘು ಹತ್ರ ಯಾವುದೋ ಕಾರ್ಡ್ ಇತ್ತು, ಗೆಸ್ಟಾಗಿ ನಾನು ಬಂದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಇಲ್ಲೆಲ್ಲ ಮೇ ಬಿ ಬೊಫೆ ಟೈಪು. ಸೊ ಎಲ್ಲ ಬೊಫೆ ಥರ ಇಟ್ಟಿರ್ತಾರೆ, ನಮ್ಗೆ ಏನು ಬೇಕೋ ಹೋಗಿ ತಿನ್ಬೋದು ಇಟ್ಕೊಂಡು. ನಾನು ನಿಮ್ಗೊಂದ್ಸಲ ಈಗ ಎಲ್ಲನೂ ಹೋಗಿ ತೋರಿಸ್ತೀನಿ, ನೋಡಿರಂತೆ. ಆಬ್ವಿಯಸ್ಲಿ ಎಲ್ಲ ನೋಡಿಲ್ದಿರೋರು ನೋಡಿ ಆಯಿತಾ. ಬಿಕಾಸ್ ನನ್ನ ಫಾಲೋವರ್ಸಲ್ಲಿ ಎಲ್ಲ ಥರ ಜನನೂ ಇರ್ತೀರ, ಹೋಗಿರೋರು ಇರ್ತೀರ, ಹೋಗಿಲ್ದಿರೋರು ಇರ್ತೀರ. ಸೊ ನನ್ನ ಜೊತೆಗೆ ನೀವು ಎಲ್ಲನೂ ನೋಡಿ, ನನ್ನ ಜೊತೆ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ. ನಮ್ಮ ಯಜಮಾನ್ರು ಬಂದರು, ಗಾಬ್ರೇಶ್ ಹೊಸ ಹೆಸರಿಟ್ಟಿದ್ದೀನಿ ನಿಮಗೆ, ಗಾಬ್ರೇಶ್ ಅಂತ. ನೋಡ್ತಿದ್ದೀರಲ್ಲ, ಇಷ್ಟೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಲಾಂಜಲ್ಲಿ ಬ್ರೇಕ್ಫಾಸ್ಟ್ ಟೈಮಲ್ಲಿ.
ಇಲ್ಲಿ ಎಲ್ಲ ಥರದವರು ಇರ್ತಾರಲ್ಲ, ಸೊ ಅದಕ್ಕೆ ಎಲ್ಲ ರೀತಿ ಫುಡ್ನ ಇಲ್ಲಿ ಇಟ್ಟಿರ್ತಾರೆ. ನಮಗೆ ರಘು ಅವ್ರ ಹತ್ರ ಪ್ರಿಯಾರಿಟಿ ಕಾರ್ಡ್ ಇರೋದ್ರಿಂದ ಬೇಗನೆ ಆಯಿತು. ಯೂಶ್ವಲಿ ₹1 ಆ ಥರ ದುಡ್ಡು ಕಟ್ಟಾಗುತ್ತಲ್ವ, ಸೊ ನಮ್ಗೆ ಅದು ಕೂಡ ಆಗಲಿಲ್ಲ. ರಘು ಹತ್ರ ಪ್ರಿಯಾರಿಟಿ ಕಾರ್ಡ್ ಇತ್ತು, ಸೊ ಅದಕ್ಕೋಸ್ಕರ ಬೇಗ ಆಯಿತು. ಸೊ ನಾನು ಇಷ್ಟು ಐಟಮ್ಸ್ ಏನು ಗೊತ್ತಾ, ಗೊತ್ತವಲ್ಲ ಫ್ರೀ ಏರ್ಪೋರ್ಟಾಗ ಈಗ ಹೋಗ್ತಿರ್ತೀವಲ್ಲ, ರೊಕ್ಕ ಕೊಡ್ಬೇಕು ಅವ್ರಿಗೆ. ಇಷ್ಟಕ್ಕೆ ದೊಡ್ಡವು ಇರ್ತಾವೆ, ₹150 ₹200 ತಗೊಂತಾರೆ. ಅದು ಕ್ರೆಡಿಟ್ ಕಾರ್ಡ್ ಕೊಡ್ಬೇಕು, ₹10. ಇನ್ನೊಂದು 2 ತಗೊಂಬಂದಿನಿ, ಇನ್ನೊಂದು 2 ತಗೊಂಬರ್ತೀನಿ, ಬ್ಯಾಗ್ ಇಟ್ಕೊಂಡು ಹೋಗ್ಬಿಟ್ರೆ ಮುಗೀತು ಅಷ್ಟು. ಎಸ್, ಇವಾಗ ಬೋರ್ಡಿಂಗ್ ಆಯಿತು. ಬೋರ್ಡಿಂಗ್ ಎಲ್ಲ ಮುಗಿಸ್ಕೊಂಡು ಚೆಕ್ಕಿನ್ ಆಗಿ ಎಲ್ಲ ಮುಗೀತು. ನಮ್ದೇನಂದ್ರೆ ಈಕಿ ಲಗೇಜ್ ನಾವು ಆ್ಯಕ್ಚುಲಿ ನಾನು ಬರೀ ಹ್ಯಾಂಡ್ ಬ್ಯಾಗ್ ಓನ್ಲಿ ಮಾಡಿದ್ದು. ಆ್ಯಕ್ಚುಲಿ 15.5 kg ಬಂತು. ಪಾಪ ಅವ್ನು ಬಿಟ್ಟ, ಹೋಲಿ ಬಿಡು ಪಾಪ ಅಂತ ಇಬ್ಬರದು ಸೇರಿ. ಸೊ ಹಂಗಾಗಿ ಈಗ ಹೋಗ್ತಾ ಇದ್ದೀವಿ. ನೀನು ಹೇಳು ಹೆಂಗೈತೆ ಅನ್ಸ್ತಾ? ನಂದೇ ಬಿಡ, ನಾನೇನು ಹೋಗ್ತಾನೆ ಇರ್ತೀನಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಏನು ಹೇಳಿ. ಸೊ ಈಗ ಹೋಗ್ತಾ ಇದ್ದೀವಿ ಗೈಸ್. ಕಾಂಟ್ ವೇಟ್ ಟು ಸಿ ದಟ್ ಏನಂತಾರೆ ಕಂಟ್ರಿನ ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀವಿ. ಯಾಕಂದರೆ ಏನೋ ಅಂತಾರಲ್ಲ, ಆಗಿನ ಕಾಲದಲ್ಲಿ ಹೇಳ್ತಾರೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಆಗಿನ ಕಾಲದಲ್ಲ, ಪ್ರತಿ ಕಾಲದಲ್ಲೂ ಹೇಳೋದೇ. ಅಂದರೆ ಆಗಿನ ಕಾಲದಲ್ಲಿ ಇದ್ದಿದ್ದು ಗಾದೆ ಅದು. ಒಂದೊಂದೇ ನಮ್ಮ ಕೈಲಾದಷ್ಟು ದುಡ್ಡನ್ನ ಸೇವ್ ಮಾಡಿ ಈ ಥರ ಅವಾಗ ಹೋಗ್ಬೇಕು. ಪ್ರತಿದಿನ 4 ವರ್ಷ ಬರೀ ಕಾಲೇಜ್ ಹೋಗ್ಕೊಂಡು ಬರೀ ಹಂಗೆ ಇದ್ದೀನಿ ಜೀವನ ಪೂರ್ತಿ. ಬರೀ ಮ್ಯಾಕ್ಸಿಮಮ್ ಹೋದ್ರೆ ಮಾಗಡಿಗೆ ಹೋಗ್ತಿದ್ದೆ. ಇವಾಗ ಏನು ಅನ್ಸ್ತೈತಿ, ನಾನು ಮದುವೆ ಆಗಿದ್ದೀನಿ, ಅಕಸ್ಮಾತ್ ಇವ್ನಾಗದೆ ಬೇರೆಯವ್ರನ್ನಾಗಿದ್ರು ಕರ್ಕೊಂಡು ಹೋಗ್ತಿದ್ರೆ ನಾವು ಬಿಡು ಹೋಗ್ಲಿ. ಗೈಸ್ ನೀವು ಕಮೆಂಟ್ ಮಾಡಿ ಗೈಸ್, ನಿಜ ಹೇಳಿ. ನೆನ್ನೆ ಇವ್ರ ತಂಗಿನೇ ಅನ್ಲು. ಇವ್ರ ತಂಗಿ ಏನಂದ್ಲು ಗೊತ್ತಾ ವಿಡಿಯೋ ಕಾಲ್ ಮಾಡಿದಾಗ, ಏನೇ ಎಂಥ ಗಂಡನ ಪಡ್ಕೊಂಡು ಇಷ್ಟ ಬಂದಂಗೆ ಬಟ್ಟೆ ಹಾಕೊಳಕ್ಕೆ ಬಿಡ್ತಾರೆ ಎಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆಚೆ ಕರ್ಕೊಂಡು ಹೋಗ್ತಾರೆ ಎಲ್ಲ. ಮತ್ತೆ ಗೈಸ್ ಬಂತು ಬಾಯ್. ಏನಿಲ್ಲ, ಏನು ಹಾಕು ಮಾಡು. ನಂಗೆ ಬೈಸ್ಕೊಳ್ಳೋಳು ನಾನು. ಯಾರು ಬೈತಾರ? ಈಗ ಹೊಟ್ಟೆ ಉರಿ ಈಗ ಬೇಕು ಅಂತಾನೆ ಅವಾಯ್ಡ್ ಮಾಡಕತ್ತಾಳ ನನ್ನ ಬ್ಲಾಗಲ್ಲಿ. ನೀನು ಬರಬೇಡ ಬ್ಲಾಗ್, ಅದೇ ನನ್ನ ಅವಾಯ್ಡ್ ಮಾಡಕತ್ತಾಳ ಬ್ಲಾಗಲ್ಲಿ. ಮಾತಾಡು ಅಂತ ಸರಿ ಬಿಡು, ಆಯ್ತು ಮಾತಾಡೋದು. ಗಾಬರಿ ಪಟ್ಕೋಬೇಡ, ಹೋಗಿ ಬರೋ ಗಂಟ ಅಷ್ಟೇ ನನಗೆ ಹೇಳೋದಿದೆ. ಏನು ಹೇಳೋದು ನಿನ್ನಂತ ಜೊತೆಗೆ ಬಂದು. ಹೌದೌದು. ಟೇಕ್ ಆಫ್ ಆಗ್ತಿದೆ ಗೈಸ್, ಖುಷಿ ಆಗ್ತದೆ. ಟೇಕ್ ಆಫ್ ಆದಮೇಲೆ ಕೆಲಸ ಮಾಡಿ, ಟೇಕ್ ಆಫ್ ಆದಮೇಲೆ ತೋರಿಸೋದು ಹೆಂಗಿರುತ್ತೆ ಅಂತ. ಬೆಂಗಳೂರು ಹೆಂಗಿದೆ? ಅಲ್ಲಿ ಡ್ಯೂಟಿ ಫ್ರೀಯಲ್ಲಿ ಇದು ಡ್ಯೂಟಿ ಫ್ರೀ ಲಾಂಜಲ್ಲಿ ವಿತರಣೆ ಇಂಥವು 4 ತಗೊಂಡೆ. ಕಳಿಸ್ತದೆ ಇಂಥವು ಡ್ಯೂಟಿ ಫ್ರೀಯಾಗಿ 4 ತಗೊಂಡಿದ್ದೆ. ಯಾಕೆ ಗೊತ್ತಾ, ಈ ಟೈಮಾಗಿ ಇವಾಗ ಇವರು ಏನಿಲ್ಲ ಅಂದ್ರೂ ಒಬ್ಬೊಬ್ರು ಒಂದಕ್ಕೆ ₹150 ಮಾಡ್ತಾರೆ. ನಾನು ಅವಾಗಲೂ ಹೇಳಿಲ್ಲ. ಇವಾಗ 600 ಉಳಿಸಿತ್ತು ನೋಡಿ. ಆರಾಮ ನೋಡಿ, ಸೇಮ್ ಹಿಂಗೆ ಇದನ್ನೇ ಕೊಡೋದು ಅವರು, ಪೇಪರ್ ಬೋಟೆ. ನೋಡಿ ಗೈಸ್, ನಾವು ಮೋಡದ ಮೇಲಿದ್ದೀವಿ ಇವಾಗ. ನೀವಿಲ್ಲೆಲ್ಲ ನೋಡ್ತಿರೋದೆಲ್ಲ ಮೋಡಗಳು, ಮೋಡದ ಮೇಲಿದ್ದೀವಿ. ಎಸ್, ಈಗ ತಾನೇ ಅರೈವಲ್ ಆದ್ವಿ. ಸೊ ಡೆಸ್ಟಿನೇಷನ್ ರೀಚ್ ಆದ್ವಿ. ಸೊ ಈಗ ಮೇಜರ್ ಏನಪ್ಪ ಅಂದರೆ, ಕನೆಕ್ಟಿಂಗ್ ಫ್ಲೈಟ್ಸ್ ಏನಿಲ್ಲ ನಮಗೆ. ಡೈರೆಕ್ಟಾಗಿ ಒಂದು ಸ್ಟಾಪ್ ಅಲ್ವಾ, ಡೈರೆಕ್ಟಾಗಿ ಸ್ಟಾಪೇ ಇತ್ತು. ಆ್ಯಕ್ಚುಲಿ ಕನೆಕ್ಟಿಂಗ್ ಫ್ಲೈಟ್ ತಗೋಣ ಅಂದ್ಕೊಂಡ್ವಿ, ಬಟ್ ಅದೇನು ಬೇಡ ಅಂದ್ಕೊಂಡು ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಕರೆಕ್ಟಾಗಿ ಎಲ್ಲಿಗೆ ಹೋಗ್ತಿರೋದು, ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಮಿಗ್ರೇಷನ್ ಇರುತ್ತೆ. ಈಗ ಇಮಿಗ್ರೇಷನು ಅದು ಇದು ಲಾಳು ಲೊಟ್ಟ ಅಂತ ಏನೇನೋ ಎಷ್ಟೊಂದಿದ್ದಾವೆ. ಅಲ್ಲೋಡು, ಈಗ ಇಮಿಗ್ರೇಷನ್ ಮುಗಿಸ್ಕೊಂಡು ಅದಾದಮೇಲೆ ಸಿಮ್ ತಗೋಬೇಕು. ಆ್ಯಕ್ಚುಲಿ ನಾನು ಸಿಮ್ ತಗೊಂಡಿಲ್ಲ, ಫಸ್ಟು ಸಿಮ್ ತಗೋತೀನಿ. ಸೊ ಸಿಮ್ ತಗೊಂಡು ಅದಾದಮೇಲೆ ವಾಟ್ ನೆಕ್ಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಸುಮ್ಮನೆ ಈಗ ನಾನು ನೋಡಿದೆ ರೀಸೆಂಟಾಗಿ ಒಂದು, ನೀವೇನಾದ್ರು ಈಗ ಈ ದೇಶಕ್ಕೆ ಬಂದರೆ ಯಾವುದೇ ಈ ವೈಫೈ ಲಾಗಿನ್ ಹಾಕಿಂತ ಮುಂಚೆ ಹುಷಾರು. ಅದು ರೀಸೆಂಟಾಗಿ ಯಾರೋ ಒಬ್ಬರು ವೈಫೈ ಲಾಗಿನ್ ಆಗಿದ್ದಾರಂತೆ, ಅವ್ರ ಫೋನು ಪಾಸ್ವರ್ಡು ಮತ್ತು ಇನ್ಸ್ಟಾಗ್ರಾಮ್ ಪಾಸ್ವರ್ಡು ಆಮೇಲೆ ಅಕೌಂಟ್ ಡೀಟೇಲ್ಸ್ದು ಎಲ್ಲನೂ ತಗೊಂಬಿಟ್ರಂತೆ. ಸೊ ಹಂಗೇನೋ ಪ್ರಾಬ್ಲಮ್ ಆಗುತ್ತೆ, ಸುಮ್ಮನೆ ಹಾಕಬೇಕು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಇನ್ನೇನು ಹೋದ್ವಿ, ಇಮಿಗ್ರೇಷನ್ ಆಗಿದ ತಕ್ಷಣ ನೆಕ್ಸ್ಟ್ ಮುಗಿಸ್ಕೊಂಡು ಹೋಗ್ತೀವಿ. ಓಕೆ. ಸೊ ಗೈಸ್, ಇವಾಗ ಸಿಮ್ ತೊಗೊಂಡ್ವಿ. ಸಿಮ್ಮು ಬೆಸ್ಟು ನೀವು ಬೆಂಗಳೂರಲ್ಲೇ ಮೆಟ್ರಿಕ್ಸ್ ಅದೇನೋ ಇರುತ್ತಲ್ಲ, ಅಲ್ಲಿಂದ ತೊಗೊಳ್ಳೋ ಬದಲು ಇಲ್ಲಿಗೆ ಬಂದು ತೊಗೊಂಬಿಟ್ರೆ ಒಳ್ಳೆಯದು. ಸೊ ಬೇಗನೆ ಸಿಮ್ ಕೊಟ್ಟರು. ಸಿಮ್ ಜೊತೆಗೆ ಒಂದು ಗಿಫ್ಟು ಕೂಡ ಕೊಟ್ಟರು. ಕ್ಯೂಟಾಗಿತ್ತು ಗಿಫ್ಟು. ದುಡ್ಡು ಜಾಸ್ತಿ ತಗೊಂಡ್ರು. ಬೆಂಗಳೂರಾಗ ಎಷ್ಟೋ ಫ್ರೀ ಸಿಮ್ ಕೊಡ್ತಾರೆ,
ಹೌದಾ? ಫ್ರೀ ಸಿಮ್ಮು ರೀಚಾರ್ಜ್ ಮಾಡ್ಸ್ಕೊಬೇಕು. ಇಲ್ಲಿ 1200 ರೂಪಾಯಿ ಇಸ್ಕೊಂಡ್ರಲ್ಲ. ಬೆಂಗಳೂರಲ್ಲೇ ಮಾಡಿಸ್ಬೋದು, ನೀನು ಬೇಡ ಅಲ್ಲ ನೀನು ಬೆಂಗಳೂರಾಗ ಮಾಡಿಸೋದು ಹಂಗಲ್ಲ. ನೀನೇನಂದ ಹೇಳಿ ವಿಷಯ ಏನಂದಿದ್ದೇಳು? ಫ್ರೀ ಸಿಮ್ ಕೊಟ್ಟರು, ಸಿಮ್ ತಗೊಂಡೆ. ಬೆಂಗಳೂರು ವಿಷಯ ಏನಾಯ್ತದಲ್ಲ, ಬೆಂಗಳೂರಲ್ಲಿ ಜಾಸ್ತಿ ಬೆಂಗಳೂರಲ್ಲಿ ಮಾಡ್ಕೋಬೇಡಿ, ಇಲ್ಲಿ ಬಂದು ಮಾಡ್ಕೊಳ್ಳಿ ಅಂತ ಅಂದೆ. ಹಂಗೆ ಹೇಳ್ದ? ನಾನೇನೋ ನೀನು ಬೆಂಗಳೂರಾಗೆ ಜಾಸ್ತಿ ಅಂದೆ ಅಂತ. ಇಲ್ಲ ಏನು ಗೊತ್ತಾ, ಈಗ ಬೆಂಗಳೂರಲ್ಲಿ ಮಾಡ್ಕೋಬಾರ್ದು ಮಾಡ್ಕೋಬೇಕು ಅನ್ನೋಕೆ ಏನು ಗೊತ್ತಾ ರೀಸನು? ನೀವು ಬೆಂಗಳೂರಲ್ಲಿ ಒಂದೊಂದ್ಸರಿ ಮಾಡ್ಕೋತೀರಾ, ಇಲ್ಲಿ ಬಂದು ಆಗಲ್ಲ ಅಂದರೆ ಅವ್ರು ಹೆಲ್ಪ್ ಮಾಡಲ್ಲ ಅಂತೆ. ಅದಕ್ಕೆ ಸಂಬಂಧ ಇಲ್ಲ. ಅವರು ಅದನ್ನ ನೀವು ಅಲ್ಲಿ ಮಾಡ್ಕೊಂಡಿದ್ದೀರಾ, ಈ ಸಿಮ್ ತಗೊಂಡಿದ್ದೀರಾ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಸುಮ್ಮನೆ ಡೌಟು. ಇಲ್ಲಿ ನಿಜವಲ್ಲೂ ಭಾರಿ ದುರಂಕಾರದಾರಿದ್ದಾರೆ. ಅಂದರೆ ಇವ್ರ ಕಂಟ್ರಿ ಇರೋದೇ ಹಂಗೆ ದುರಂಕಾರದಾರು. ತಮಾಷೆ ಅಲ್ಲ, ಸೀರಿಯಸ್ಲಿ ಭಯಂಕರ ದುರಂಕಾರ. ಅದು ಇಂಡಿಯನ್ಸ್ ನೋಡಿದ್ರೆ ಅಂದರೆ ಇನ್ನೂ ದುರಂಕಾರ ಇವರಿಗೆ. ಸೊ ಏನು ಮಾಡೋಕ್ಕಲ್ಲ, ನಾವು ಹಂಗೆ ಉರಿಸ್ಬೇಕು ಅಷ್ಟೇ, ಏನು ಮಾಡೋಕ್ಕಲ್ಲ. ಅವ್ರು ಇಂಡಿಯನ್ಸ್ ಕಂಡ್ರೆ ಭಾರಿ ನೀನು ನೋಡಿ ಅಬ್ಸರ್ವ್ ಮಾಡು, ಅಟ್ಲೀಸ್ಟ್ ಅವ್ಳು ಎಕ್ಸ್ಕ್ಯೂಸ್ ಮೀ ಅಂತ ನಾನಲ್ಲ. ಸೊ ಹಂಗೆ ಬಿಡಕ್ಕೆ ಹೋಗ್ಲಿ, ಏನು ಮಾಡೋಕ್ಕಲ್ಲ. ಓಕೆ, ಈಗ ಬೋರ್ಡಿಂಗ್ ಮುಗಿಸ್ಕೊಂಡು ಬ್ಯಾಗ್ ಎತ್ಕೋಬೇಕು, ಲಗೇಜು ಇಮಿಗ್ರೇಷನ್ ಐತೆ. ಲಗೇಜ್ ತೊಗೊಂಡ್ಮೇಲೆ ಎಲ್ಲ ಮುಗಿಸ್ಕೊತೀವಿ, ಆಮೇಲೆ ಸಿಗ್ತೀನಿ. ಬಾಯ್ ಸಿಮ್ ತೊಗೊಂಡಿದ್ದಕ್ಕೆ ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಥ್ಯಾಂಕ್ ಯು ಕಪುಂಕ. ಈಗ ನಾವು ಇಲ್ಲಿ ಇದರಲ್ಲಿ ಹೋಗ್ತಿಲ್ಲ, ಅಂದರೆ ಈಗ ಇಳಿದ ತಕ್ಷಣ ಕ್ಯಾಬು ಅದು ಇದನ್ನು ಮಾಡ್ಕೊಂಡು ನಾವು ಹೋಗ್ತಿಲ್ಲ. ಸೊ ಇಲ್ಲಿಂದ ನಾವು ಹೋಗ್ತಿರೋದು ಬಂದ್ಬಿಟ್ಟು ಇಲ್ಲಿ ಲೋಕಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಮೆಟ್ರೋದಲ್ಲಿ ಹೋಗ್ತಿದ್ದೀವಿ. ನಾವು ಅಲ್ಲಿ ಬೆಂಗಳೂರಿಗೆ ಮೆಟ್ರೋದಲ್ಲಿ ಹೋಗಲಿಕ್ಕೆ ಸರಿಗೆ ನಾವು ಮೆಟ್ರೋದಾಗ ಹೋಗ್ತಿದ್ದೀವಿ. ಸೊ ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತಿ ಏನು ಎತ್ತ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ಮಜಾ ಇರುತ್ತೆ ಒಂಥರ. ಈಗ ನಮ್ಮೂರಾಗ ಈಗ ನಮ್ಮೂರಲ್ಲಿ ನಾವು ಮೆಟ್ರೋದಲ್ಲಿ ಓಡಾಡೋದು ದೊಡ್ಡ ವಿಷಯ ಅಲ್ಲ, ಇಲ್ಲಿ ಬಂದಾಗ ಓಡಾಡೋದೈತಲ್ಲ ಅದು ದೊಡ್ಡ ವಿಷಯ. ಸೊ ನೋಡೋಣ. ಇಂಗ್ಲೀಷಾ? ಈಗ ನಾವು ಹೋಗೋದು ಪಾಯ ತಾಯಿಗೆ ಹೋಗ್ಬೇಕು. 90 ಬಾತ್ 90 ಬಾತಾ? ಅದು 100 ನೋಡಿ ಈಗ. ಹಾಕಿದ್ರೆ ಚೇಂಜ್ ವಾಪಸ್ ಕೊಡ್ತೀವಿ. ಚೇಂಜ್ ಬಂತು ವಾಪಸ್ ಇಲ್ಲ. ಟಿಕೆಟ್ ಇದು 10 ರೂಪಾಯಿ. 10 ಅದು ಟಿಕೆಟ್ ನೈಸ್, ಚೆನ್ನಾಗಿರುತ್ತಲ್ಲ. ಇಲ್ಲಿನ ಲೋಕಲ್ ಮೆಟ್ರೋನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಇಲ್ಲಿ ಮೆಟ್ರೋನಲ್ಲ, ಟ್ರೈನ್ ಅಂತಾರೆ ಇದನ್ನು. ಸೊ ಇಲ್ಲಿನ ಟ್ರೈನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನಾವು ಯೂಶ್ವಲಿ ಕ್ಯಾಬಲ್ಲಿ ಓಡಾಡ್ಬೋದು, ಒಂದು ರೀತಿ ಏನೋ ಡಿಫ್ರೆಂಟಾಗಿ ಎಕ್ಸ್ಪ್ಲೋರ್ ಮಾಡೋಣ. ಯಾವಾಗಲೂ ಬರ್ತೀವಿ, ಕ್ಯಾಬ್ ಹತ್ತೀವಿ, ಹೋಗ್ಬಿಡ್ತೀವಿ ಆ ಜಾಗಕ್ಕೆ. ಸೊ ಹಂಗೆ ಬೇಡ ಇವತ್ತು ಹೋಗೋದು ಅಂತೇಳಿ ಮೆಟ್ರೋಲ್ಲಿ ಹೋಗ್ತಾ ಇದ್ದೀವಿ. ಏನೋ ಒಂಥರ ಹೊಸದಾಗಿದೆ ಎಕ್ಸ್ಪೀರಿಯೆನ್ಸು. ಬಟ್ ಇವ್ರ ಈ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಗೊತ್ತಾಗೋದೇ ಇಲ್ಲ, ಯಾವ ಸ್ಟಾಪು ಏನು ಅನ್ನೋದು ಗೊತ್ತಾಗೋದೇ ಇಲ್ಲ. ಹಂಗೋ ಹಿಂಗೋ ಏನದು ಡಿಕೋಡ್ ಎನ್ಕೋಡ್ ಮಾಡಿ ಸ್ಟಾಪ್ ಯಾವುದು ಅಂತ ತಿಳ್ಕೊಂಡ್ವಿ. ಈಗ ಅಲ್ಲೋಗಿ ಇಳಿತೀವಿ. ಕೇಳಿಸ್ಕೊಂಡು ಇದು ನಾನು ಆ್ಯಕ್ಚುಲಿ ಪಾಯ ತಾಯಿ ಯಾವುದೋ ಒಂದು ಬೇರೆ ಕಡೆ ತಗೊಂಬಿಟ್ಟೆ ಟಿಕೆಟು. ಆ್ಯಕ್ಚುಲಿ ಅಲ್ಲಿ ತೋರಿಸ್ಲಿಲ್ಲ, ಮಕಾಸನ ಅಂತ ತೋರಿಸ್ಲಿಲ್ಲ ತಾನೇ ಅಲ್ಲಿ. ನಮ್ಗೆ ಗೊತ್ತಾಗಲಿಲ್ಲ, ನಮ್ಮ ಮ್ಯಾಪ್ ಒಂದ್ಸಲ ನೋಡ್ಕೋಬೇಕಿತ್ತು, ನೋಡಿ. ಬಟ್ ನಾ ಹಂಗೆ ಮಾಡಿಬಿಟ್ವಿ, ಪರವಾಗಿಲ್ಲ. ಬಟ್ ಸೊ ಈಗ ನೋಡಿ ಕಾಣಿಸ್ತಾ ಎಲ್ಲ ಹೆಂಗಿದೆ ನೋಡಿ ಈ ಸಿಟಿ ನೋಡಿ. ಹಂಗೆ ತೋರಿಸೆ ಪ್ಯಾನ್ ಮಾಡೆ. ಗ್ಲಾಸ್ ಒರೆಸಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಇವರು. ಗ್ಲಾಸ್ ಎಲ್ಲ ಫುಲ್ ಹೊಲಸಿಕ್ಬಿಟ್ರೆ. ಓಕೆ, ಆ್ಯಕ್ಚುಲಿ ತಿರುಗಿ ಏನು ಗೊತ್ತಾ, ನೀವೇನಾದರೂ ಈ ಒಂದು ದೇಶಕ್ಕೆ ಬಂದರೆ, ಸೊ ಈ ಒಂದು ದೇಶಕ್ಕೆ ಬಂದಾಗ ನೀವು ಮಾಡಬೇಕಾಗಿರೋದೇನೆಂದರೆ ಲೋಕಲ್ ಟ್ರಾನ್ಸ್ಪೋರ್ಟ್ನ ಬಳಸಿ. ತುಂಬ ಕಡಿಮೆ. ಈಗ ನಾನು ದೊಡ್ಡರಲ್ಲಿ ಹೋಗಿದ್ರೆ ಹತ್ತತ್ರ ನನಗೆ 280ರಿಂದ 300 ಅಷ್ಟು ಆಗಿರೋದು, 300 ಆಗಿರೋದು. ಸೊ 300 ಆಗಿದ್ದಿದ್ರೆ ಸೊ ನಿಮಗೆ ಅದು ಆಬ್ವಿಯಸ್ಲಿ ಲಾಸೇ. 300 ಯಾಕೆ ಗೊತ್ತಾ 300 ಲಾಸು? ಇಲ್ಲಿ ಈ ಒಂದು ಸಿಟಿಲಿ ಟ್ರಾಫಿಕ್ ಜಾಸ್ತಿ. ಈ ಟ್ರಾಫಿಕಲ್ಲಿ ನೀವು ಹೋಗೋಕೆ ಆಗಂಗೇ ಇಲ್ಲ, 300 ಎಲ್ಲ ಕೊಟ್ಕೊಂಡು ಹೋಗೋಕೆ ಆಗಂಗಿಲ್ಲ. ಸೊ ಅದು ಒಂದು ಹಾಕಿ ಎಷ್ಟು ಹಾಕತ್ತಾಳೆ ನೋಡಿ, ತೋರಿಸಿ ಹಾಕಿನಿ ನೋಡೆ. ತಿರುಗಿಬಿಡು, ತೆಗ್ಗಿನ ಹಾಕೈತಿ ಬಿಡೋಳು, ಏನೋ ಖುಷಿ ಆಗ್ಬಿಡೈತೆ ಆಕಿ. ಸರಿ, ಈಗ ಹೋಗ್ತಿದ್ದೀವಿ ಬನ್ನಿ. ನಾವು ಮೆಟ್ರೋ ಇಳಿದು ಮೆಟ್ರೋಯಿಂದ ಮತ್ತೆ ತಿರ್ಗಿ ವಾಪಸ್ ಟ್ರೈನ್ಗೆ ಹೋಗ್ತಿದ್ದೀವಿ. ಸೊ ಟ್ರೈನಲ್ಲಿ ನಾವು ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಹೋಗ್ಬೇಕಂದ್ರೆ ಒಂದು ಏನೋ ಚಾರ್ಜ್ ಆಗುತ್ತೆ. ಸೊ ಆ ಚಾರ್ಜ್ ಎಷ್ಟು ಅಂತ ನಿಮಗೆ ತೋರಿಸ್ತೀವಿ ಅಷ್ಟು. ಬನ್ನಿ ಈಗ ತೋರಿಸ್ತೀವಿ ನೋಡಿ ರೈಲ್ವೆ. ಸೊ ಈಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಸೊ ಇಲ್ಲಿಂದ ಟಿಕೆಟ್ ತಗೊಂಡು, ಸೊ ಟಿಕೆಟ್ ತಗೊಂಡು ಟುವರ್ಡ್ಸು ಇದಕ್ಕೆ ಹೋಗ್ತೀವಿ.
ಗೈಸ್ ಇಲ್ಲಿ ಟಿಕೆಟ್ ತೊಗೊಳೋದಿದೆ. ಬಟ್ ನಾವು ಟ್ರೈ ಮಾಡಿದ್ವಿ, 2 ಕ್ವಾಂಟಿಟಿ ತೊಗೊಳಕ್ಕಾಗಲಿಲ್ಲ ನಮಗೆ. ಏನೋ ನಮ್ಗೆ ಅರ್ಥ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಹಾಂ, ಎಲ್ಲ ಸಿಂಗಲ್ ಪರ್ಸನ್ ತೊಗೊತಾರೆ. ಅದಕ್ಕೆ ಟಿಕೆಟೇ ತೊಗೊಳ್ಳೋಣ ಅಂತ ಟಿಕೆಟ್ ತೊಗೊಳಕ್ಕೆ ಬರ್ತಾಯಿದ್ದೀವಿ. ಇಲ್ಲಿ ಲೋಕಲ್ ಟ್ರೈನಾಗ ಬಸ್ ಇದು ಮೆಟ್ರೋದಾಗ ಹೋದ್ವಿ, ಈಗ ಮತ್ತೆ ಲೋಕಲ್ ಟ್ರೈನಾಗ ಹೋಗ್ತಿದ್ವಿ. ಅದೇನು ಗೊತ್ತಾ, ನಾವು ನಾರ್ಮಲಾಗಿ ಹೋದರೆ ಅದು 230 400 ಎಷ್ಟು ತೋರಿಸ್ತೀವಿ. ಈಗ ಒಂದು ಬರೀ 30 ರೂಪಾಯಿ ಇಸ್ಕಂದ. 30 ರೂಪಾಯಿ ಇಲ್ಲಿ, 230 ರೂಪಾಯಿ ಇಲ್ಲಿ, ಬೆಲೆ ಇಲ್ಲ ಅದಕ್ಕೆ. ಏನು ಹಬ್ಬ ಅಂದರೆ ಆ್ಯಕ್ಚುಲಿ ಇದು ಹಿಂಗೆ ಹೋಗೋದೇ ಬೆಸ್ಟ್. ಅಲ್ಲಿ ಈಗ ನೆಕ್ಸ್ಟ್ ಸ್ಟಾಪ್ ಇರೋದೇ ಅದು. ಈಗ ನಾವು ಹೋಗ್ತಿರೋದು ನೆಕ್ಸ್ಟ್ ಸ್ಟಾಪಿಗೆ 15 ರೂಪಾಯಿ. ಓಕೆ, ಅವನು ಇದ್ರಾಗ ನೋಡಿದ್ರೆ ಅವ್ರ ಆ್ಯಪ್ಗಳಾಗ ನೋಡಿದ್ರೆ ಅಂಥ ಪರಿ ಹೇಳೋಕ್ಕಾಗಲ್ಲ. ಕೆಳಗೆ ಹೋಗ್ಬೇಕಂತೆ ಪ್ಲಾಟ್ಫಾರ್ಮ್ ನಂಬರ್ 1 ಅಂತ. 1 ಇದೆ. ಸೊ ನೋಡಿ, ಇಲ್ಲಿ ಸೇಮ್ ನಮ್ಮ ಮೆಟ್ರೋ ಹೆಂಗಿರುತ್ತೋ ಹಂಗೆ, ಬಟ್ ಇವ್ರದ್ದು ಏನೋ ಬಾಕ್ಸ್ ಥರ ಮಾಡಿಬಿಟ್ಟವ್ರೆ. ಬಾಕ್ಸ್ ಒಳಗಡೆ ಟ್ರೈನ್ ಅಲ್ಲ, ಅಲ್ಲಿ ಟ್ರೈನ್ ಬರುತ್ತೆ ನೋಡಿ, ಅಲ್ಲಿ ಬಂದು ತೋರಿಸ್ಕೊ. ಅಲ್ಲಿ ಹಂಗೆ ಟ್ರೈನ್ ಬರ್ತದಾ, ಹೊರಗೆ ಬರ್ತಾರೆ. ಭಾಳ ಎಕ್ಸ್ಪ್ಲೈನ್ ಮಾಡ್ಬಿಟ್ಟ. ಬಾಗಿಲು ತೆಗೆದ ಹೊರಗಡೆ ಅಲ್ಲೇ ಟ್ರೈನಿಗೆ ಒಂದು ಬಾಗಿಲು ಮಾಡ್ಯಾರ ಎಕ್ಸ್ಟ್ರಾ. ಮತ್ತೆ ಇದು ಎಕ್ಸ್ಟ್ರಾ ಬಾಗಿಲು ನಮ್ದ್ರಾಗ ಹಂಗೆ ಹೇಳೋದೈತಲ್ಲ, ಇವರು ಟ್ರೈನಿಗೆ ಮತ್ತೆ ಒಂದು ಎಕ್ಸ್ಟ್ರಾ ಬಾಗಿಲು ಮಾಡ್ಯಾರ. ಹಿಂಗೋಗಿ ನಿಂತ್ಕೋಬೇಕು ಹಿಂಗೆ. ಸೊ ನಮ್ದು ಬರೀ ಒಂದೇ ಸ್ಟಾಪ್ ಇರೋದಷ್ಟೇ. ಅಲ್ಲ, ನಮ್ಮ ಒಂದೇ ಸ್ಟಾಪ್ ಇರೋದಕ್ಕೆ ಓಕೆ 30 ರೂಪಾಯಿ ಕೊಟ್ಟಿವಿ ಫೈನ್. ಒಂದು ಸ್ಟಾಪಿಗೆ 280 ರೂಪಾಯಿ 290 ರೂಪಾಯಿ ಐತಲ್ಲ. ನನಗೆ ಅದಕ್ಕೆ ಏನು ಹಬ್ಬ ಅಂದರೆ ಅಲ್ಲಿ ಗೈಸ್, ಇದು ದುಡ್ಡು ಜಾಸ್ತಿ ಅಂತಲ್ಲ, ಎಲ್ಲ ಥರನೂ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ನಾವು ಟ್ರೈನಲ್ಲಿ ಓಡಾಡ್ತಾ ಇದ್ದೀವಿ ಅಷ್ಟೇ. ಆಮೇಲೆ ಈ ದೇಶದಲ್ಲಿ ಎಲ್ಲ ಕಡೆಗೂ ಟ್ರೈನ್ ಇದೆ, ಎಲ್ಲ ಪ್ಲೇಸ್ಗೂ ಟ್ರೈನ್ ಇದೆ. ಇಂಥ ಪ್ಲೇಸಿಗೆ ಟ್ರೈನ್ ಇಲ್ಲ ಅನ್ನಂಗಿಲ್ಲ, ಎಲ್ಲದಕ್ಕೂ ಇದೆ. ಈ ದೇಶದಲ್ಲಿ ನಾವು ಒಂದು 5-6 ದಿವಸ ಓಡಾಡ್ತೀವಲ್ಲ, ಈಗ ಸಣ್ಣ ಆಗ್ಬಿಡ್ತೀವಿ ನೋಡ್ರಿ ಒಂದು ರೌಂಡ್. ಆ್ಯಕ್ಚುಲಿ ಆಗಬೇಕು, ಮಸ್ತ್ ಅಲ್ಲ, ದಪ್ಪ ಆಗ್ಬಿಟ್ಟಿದ್ವಿ. ಈ ಟ್ರೈನ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಒಟ್ಟು ಅಲ್ಲಿ ಬರೋದಕ್ಕೆ ಹೌದು. ನಾವು ಮುಂದೆ ನಿಂತೀವಲ್ಲ, ಹಿಂಗೆ ಹೋಗೋರಿಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡೋಣ. ಹೌದಾ, ಹಿಂಗೆ ಹೋಗೋರಿಗೆ ಹಿಂಗೆ ಹೋಗ್ಬೇಕು, ನಾನು ಈ ಡೈರೆಕ್ಷನ್ ಹಂಗೆ ಬರ್ಬೇಕು. ಎಸ್, ಓಕೆ. ಈಗ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಗೈಸ್, ಅಲ್ಲಿ ಗಂಟ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಏನು ಹೇಳಿದ್ದು ನಿನಗೆ, ನಾವೇನ ಅದ್ರಾಗ ಬಂದಿದ್ರೆ ಏನಿತ್ತಲ್ಲ ಕತೆ? ಹಾಂ, ಸೊ ಅದಕ್ಕೆ ಈಗ ವಾಕಿಂಗ್ ಸ್ಟ್ರೀಟ್ ಅಲ್ಲ ಇದು, ಸುಮ್ಮನೆ ವಾಕ್ ಮಾಡ್ತಾ ಇದ್ದೀವಿ. ಗೈಸ್, ಈಗ ಸ್ಟ್ರೀಟಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ಅಂತೇಳಿ. ಅಂದರೆ ತುಂಬ ಹತ್ರನೇ ಇದೆ, ದೂರ ಏನಿಲ್ಲ. ಅಲ್ಲಿಂದ ಜಸ್ಟ್ 1 ಕಿಲೋಮೀಟ್ರು 1.2 ಕಿಲೋಮೀಟ್ರ್ ಅಷ್ಟಿದೆ. ನಮಗೆ ಮೇ ಬಿ ಇತ್ತು ಅನಿಸುತ್ತೆ, ನಮ್ಗೆ ಅದು ಗೊತ್ತಿಲ್ಲ ಆ ಪ್ಲೇಸ್ ಇನ್ನೂ. ಅಂದರೆ ಫಸ್ಟ್ ಟೈಮ್ ಎಲ್ಲ ಬಂದಿರೋದು ನಾವು. ಒಂದು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಹೋಗೋಣ ಅಂತೇಳಿ ಈಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿದೆ. ಆಮೇಲೆ ನಮಗೆ ಊಟ ಮಾಡಿಲ್ಲ ಮಧ್ಯಾಹ್ನ, ಬಟ್ ಹೊಟ್ಟೆನೇ ಹಸಿದೆ ಅಲ್ಲ ಯಾಕೋ. ಎಕ್ಸೈಟ್ಮೆಂಟ್. ಹಾಂ, ಹೌದು, ಇರ್ಬೋದು, ಎಕ್ಸೈಟ್ಮೆಂಟ್ ಇರ್ಬೋದು. ಆಮೇಲೆ ಟ್ರಾಫಿಕ್ ಅಂತೂ ಹೆವಿ ಟ್ರಾಫಿಕ್ ಇಲ್ಲಿ. ಎಲ್ಲ ಸ್ಟ್ರೀಟಲ್ಲೂ ಬರೀ ಗಾಡಿ 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 ಗಾಡಿ. ನೋಡಿ ಗೈಸ್, ಇಲ್ಲೂ ಕೂಡ ಇದಿದೆ, ಲಾಟ್ರಿ ಇಲ್ಲ ಇದು, ಲಾಟ್ರಿ ಬ್ಯಾಂಕ್ ಬ್ಯಾಂಕ್. ಸೊ ಈಗ ರೂಮ್ಗೆ ಹೋದ್ಮೇಲೆ ಸಿಗ್ತೀವಿ, ಅಲ್ಲಿ ಗಂಟ ಸ್ಟೇ ಟ್ಯೂನ್ಡ್. ಅಯ್ಯಪ್ಪ, 2 ಕಿಲೋಮೀಟ್ರ್ ಒಬ್ಬನೇ 2 ಲಗೇಜ್ ತಳ್ಕೊಂಬಂದೀನಿ. ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ. ಅಯ್ಯಪ್ಪ, ಈಗ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗೋಣ ಅಂದ್ಲು. ಇದು ವಿಡಿಯೋ ಮಾಡೋಕೆ ಮಸ್ತ್ ಐತೆ ನೋಡಿ ಜಾಗ. ಹಾಂ, ಇದಕ್ಕೆ ಬೇಕಂತ ಇಷ್ಟು ದೂರ ಬಂದೆ. ಬಟ್ ಫೈನಲಿ ನಾವು ಹೋಟ್ಲಿಗೆ ಬಂದ್ವಿ. ಚೆನ್ನಾಗೈತೆ ನಾವಿರೋ ಹೋಟ್ಲು. ಅಂದರೆ ಹೊರಗಿನ ಲಾಸ್ ರೆಸಿಡೆನ್ಸ್. ನಾವಿರೋ ಹೋಟೆಲು ಎಲ್ಲ ಆದಮೇಲೆ ರೂಮ್ ತೋರಿಸ್ತೀವಿ. ಬಂದು ಇವಾಗ ಚೆಕ್-ಇನ್ ಮಾಡಬೇಕು. ಚೆಕ್-ಇನ್ ಮಾಡಾದ್ಮೇಲೆ ನೋಡೋಣ. ಏನು ಗೊತ್ತಾ, ಬಂದ ತಕ್ಷಣ ಖುಷಿಯಾಗಿದೆ. ಏನು ಗೊತ್ತಾ, ಅಲ್ಲೋಡು ಗಣೇಶ ಆಯ್ತು, ಹೋಗಿ ನೋಡ್ಕೊ, ಕೈ ಮುಖ ಹೋಗಿ. ಹಲೋ. ಫುಲ್ಲು ಸುಸ್ತಾಗ್ಬಿಡಿ ನಾನಂತರು. ಯಾಕಂದ್ರೆ 2 ಲಗೇಜ್ ನಾನೇ ತಳ್ಕೊಂಬಂದಿನಿ. ಆಕೆ ಆರಾಮಾಗಿ ತಪ್ಪು ನೀನು ಹೇಳ್ತೀಯ. ಯಾಕಂತ ನೀನು ಕರೆಕ್ಟಾಗಿ ಹಿಡ್ಕೊಳಕ್ಕೆ ಬರ್ತಿಲ್ಲ, ಸುಮ್ಮನೆ ಹೆಂಗಂಗೋ ಮಾಡ್ತಿದ್ದೆ, ಅದಕ್ಕೆ ನಾನು ಹಿಡ್ಕೊಂಬಂದೆ. ಹೇಳಿದ್ರೆ ನಾನು ಇಸ್ಕೊತಾನೆ ಇರಲಿಲ್ಲ. ಸೊ ಇವಾಗ ನಮ್ಮ ಒಂದು
ಬುಕ್ಕಿಂಗ್ ಗೆಸ್ ಮಾಡಿ ನಾವು ಎಲ್ಲಿದ್ದೀವಿ ಗೊತ್ತಾಗಿರುತ್ತೆ ಅಲ್ಲಿ ತಿಳಿಸಿ ಗೈಸ್. ಗೊತ್ತಾಗಿರುತ್ತೆ ಬಿಡಿ ಇನ್ನೇನು. ಈಗ ನೈಟ್ ಒಂದು ಸ್ಟ್ರೀಟಿಗೆ ಕರ್ಕೊಂಡು ಹೋಗ್ತೀವಿ, ಆ ಸ್ಟ್ರೀಟಲ್ಲಿ ರಿವೀಲ್ ಮಾಡ್ತೀನಿ ನಾವು ಎಲ್ಲಿದ್ದೀವಿ ಅಂತ. ಓಕೆ ನಾನು ಕ್ಯಾಪ್ ಹಾಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ. ರೆಸ್ಟ್ ಏನಿಲ್ಲ, ಹೋಗ್ತಿದ್ದಂಗೆ ಪಟ್ ಅಂತ ಒಂಚೂರು ಕಾಲೆಲ್ಲ ನೋವ್ತೈತೆ, ಒಂದು ಸ್ವಲ್ಪ ಕೈಯೆಲ್ಲ ಅದಕ್ಕೆ ಹೇಳೋದು. ತೊಳ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಹೊಟ್ಟೆಗೆ ಒಂಚೂರು ಊಟ ಹಾಕೊಂಡು ಹೋಗೋಣ. ನಾನು ಅದಕ್ಕೆ ಹೇಳಿದ್ದು ನಮ್ಮ ಪಾಡಿಗೆ ನಾವು ಊಟ ಮಾಡೋದೆಲ್ಲ ಬೇಡ ಸುಷ್ಮಿತ. ಹೆಂಗಿದ್ರೆ ಈಗ ಸ್ಟ್ರೀಟಿಗೆ ಹೋಗ್ತೀವಲ್ಲ ಅಲ್ಲಿ ನಾನು ಬೇಕಾದ್ರೆ ಜ್ಯೂಸ್ ಐತೆ ಕುಡಿದ್ರೆ ಸಾಕು, ಒಂದೇ ಸರಿ ಊಟ ಮಾಡೋಣ. ಮತ್ತೆ ಊಟ ಮಾಡಿದ್ರೆ ಎಡವಟ್ ಆಗ್ತೈತಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಏನು ಅನಿಸ್ತು ಗಣೇಶ ನೋಡಿ? ಖುಷಿ ಆಯಿತು. ಅವ್ರು ಪೂಜೆ ಮಾಡೋದು ಗಣೇಶನ ಗುರುನಾನಕ್ ಇದ್ದಾರೆ ನೋಡಲ್ಲಿ. ನಾನು ಅಲ್ಲೇ ಆನ್ಲೈನಾಗಿ ನಾನು ಪೇ ಮಾಡಿದ್ದೆ, ಬಟ್ ಇವಾಗ ಈ ಎಕ್ಸ್ಟ್ರಾ $1,000 ಇಸ್ಕೊಳಕತ್ತಾರ. ಯಾಕೆ ಇಸ್ಕೊಳಕತ್ತಾರ ಅಂದರೆ ಅದು ಸೆಕ್ಯೂರಿಟಿ ಡೆಪಾಸಿಟ್ ಅಂತೆ. ಅದಕ್ಕೆ ಅವ್ರು ಬಿಲ್ ಬರ್ದು ಕೊಡೋದು. ಹಾಂ, ಸೊ ಈಗ ಆಯಿತು, ಅವ್ರು 1,000 ಡೆಪಾಸಿಟ್ ಕಟ್ಸಿದ್ರು. ಆಮೇಲೆ ನೀವು ಅವ್ರಿಗೆ ದುಡ್ಡು ಕೊಡ್ಬೇಕಾದ್ರೆ 2 ಕೈಯಿಂದ ಕೊಟ್ಟೆ ಗೊತ್ತಾ? ನೀವು ಅಬ್ಸರ್ವ್ ಮಾಡಿದ್ರೆ ಯಾಕೆ ಗೊತ್ತಾ? 2 ಕೈಯಿಂದ ಯಾಕೆ ಕೊಡ್ಬೇಕು ಅಂದರೆ ವಾಟ್ ಅಲ್ಲ ರಘು ಜವಾರ್ ಮತ್ಬಿಟ್ಟೆ ಹೋಟ್ಲಲ್ಲ ಎಲ್ಲೂ ಮರೆಯಲ್ಲ ಏನಾಗಲ್ಲ. ಓಕೆ ಅಷ್ಟೇ ಹೋಗಿದೆ ಗೈಸ್ ನನಗೆ. ಹಂಗಲ್ಲ, ಓಹೋ ಇದೇ ನಿಂಡೆದಾಗ ಐತಿ, ಇದೇನು ಸ್ಪೆಷಲ್ ಅಲ್ಲ. ಹಾಂ, ಅದು 2 ಕೈಯಿಂದ ಯಾಕೆ ದುಡ್ಡು ಕೊಟ್ಟೆ ಗೊತ್ತಾ ಅವ್ರಿಗೆ? ಅದು ಏನಪ್ಪ ಅಂದರೆ ಅವ್ರಿಗೆ ರೆಸ್ಪೆಕ್ಟ್. ಅದು 2 ಕೈಯಿಂದ ಕೊಟ್ಟರೆ ಅಂತ, ಈ ಕಡೆ ಇದ್ದ ಎಲ್ಲರೂ 2 ಕೈಯಿಂದ ಕೊಡ್ಬೇಕು ಅಂತ. ಸೊ ಹಂಗೆ. ಸೊ ನೀನು ಇದನ್ನು ಮಾಡಿಸ್ಕೊಂತ ಒಂದು ಹೇಳ್ತಾ ಕೋಲ್ಡಾ? ಹಾಂ, ಇವ ಆಗಲ್ಲ ನನ್ನ ಕೈ. ಮಾಡಿಸ್ಕೊಂಬಿಡೆ. ಅದು ಇದು ಥೆರಪಿ ಅದು. ಹಾಂ, ಮಾಡಿಸ್ಕ. ಯಾಕೆ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ತಾನೇ ಬಂದ್ವಿ ರೂಮ್ ಟೂರ್ಗೆ. ಇದು ನಮ್ಮ ಮನೆ. ಈಗ ನಾವಿರೋ ಮನೆ 2 ದಿನದ ಮನೆ. ಸೊ ಇಲ್ಲಿ ಒಲೆ ಗಿಲೆ ಎಲ್ಲ ರೆಡಿ ಇದೆ. ಸೊ ಒಲೆ ಕಾಫಿ ಗಿಫಿ ಮಾಡ್ಕೋಬೇಕಂದ್ರೆ ರೆಡಿ ಇದೆ, ಎಲ್ಲ ರೆಡಿ ಇದೆ. ಸೊ ರೇಷನ್ ಮಾತ್ರ ಇಲ್ಲ. ಬಟ್ಟೆ ಹಾಕೋಂದ್ರೆ ವಾಷಿಂಗ್ ಮಿಷಿನ್ ರೆಡಿ ಇದೆ. ಬಟ್ಟೆ ತೊಳಿಬೇಕಂದ್ರೆ ಪಾತ್ರೆ ತೊಳಿಬೇಕಂದ್ರೆ ಎಲ್ಲ ರೆಡಿ ಇದೆ. ಊಟ ಮಾಡ್ಬೇಕಂದ್ರೆ ಬೌಲ್ ಗಿಲ್ ಎಲ್ಲ ರೆಡಿ ಐತೆ. ಫ್ರಿಜ್ಜಲ್ಲಿ ಏನೋ ಇಟ್ಟಿದ್ದಾರಾ? ಫ್ರಿಜ್ಜಲ್ಲಿ ಏನು ಇಟ್ಟಿರ್ತಾರೆ? ಏನಿಟ್ಟಿಲ್ಲ. ಜಕ್ಕೂಸಿ ಇಷ್ಟ ಅಂತ. ಇಲ್ಲಿ ವಾಶ್ರೂಮ್ ಇದೆ, ಈ ರೀತಿ ಇದೆ, ಬಾತ್ ಟಬ್ ಇದೆ, ಆ್ಯಂಡ್ ಇದೊಂದು ಸ್ಮಾಲ್ ಕಿಚನ್ ಏರಿಯಾ, ಆ್ಯಂಡ್ ಇದು ಬೆಡ್ರೂಮ್ ಏರಿಯಾ. ಇಲ್ಲಿ ಟಿ ವಿ ಇದೆ ಆ್ಯಂಡ್ ವಾರ್ಡ್ರೂಮ್, ಇಟ್ಸ್ ಆಲ್. ಆ್ಯಂಡ್ ಇಲ್ಲೇನೋ ಇದೆ, ನೋಡೋಣ ಇಲ್ಲಿ ಏನಿದೆ. ಓಹ್ ನೈಸ್ ನೈಸ್. ಆಚೆಗಡೆ ವ್ಯೂ ಚೆನ್ನಾಗಿದೆ. ಆಯ್ತಾ? ಬಹುತ್ ಅಚ್ಚಾ ಹೈ. ಚೆನ್ನಾಗಿದೆ ಅಲ್ಲ? ಗುಡ್. ನೈಸ್. ನಾನಿದು ಬಾಲ್ಕನಿ ಇದೆ ಅನ್ಕೊಂಡು ಖಾಲಿ ಕಕ್ಕೊಯ್ತಾ ಇದೀನಿ, ಬಾಲ್ಕನಿ ಇಲ್ಲ. ಸೊ ಈಗ ಏನಪ್ಪ ಮುಖ ಹಿಂಗ? ಸನ್ಸ್ಕ್ರೀನ್ ನೋಡ್ಕೊಂಡೆ, ಸೊ ಅದಕ್ಕೆ ಹಂಗೈತೆ. ಹಲೋ. ಸೊ ಈಗ ರೆಡಿ ಆದ್ವಿ. ಈಗ ರೆಡಿಯಾಗಿ MBK ಒಂದು ಮಾಲ್ ಅಂತ ಇದೆ. ತುಂಬ ಚೆನ್ನಾಗಿದೆ ಅಂತೆ ಆ ಮಾಲು. ಆ ಮಾಲ್ ಬಂದ ತಕ್ಷಣ ಫಸ್ಟ್ ಅದನ್ನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಿಮ್ಮನ್ನು ಬಂದು ಡೈರೆಕ್ಟಾಗಿ ಅಲ್ಲಿಗೆ MBK ಮಾಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದಿಷ್ಟು ಅಂದರೆ ಇವತ್ತು ರೆಸ್ಟ್ ಮಾಡ್ಬೋದಿತ್ತು. ಸೊ ಬಂದಿರೋದೇ ನಾವು ಸುತ್ತಾಡೋಕ್ಕಂತೆ. ಸೊ ಏನು ರೆಸ್ಟ್ ಮಾಡೋದು ಏನು ಹಂಗೆ ಹಿಂಗೆ ಅಂತ ಬೇಡ ಅನ್ನಿಸ್ತು. ಸೊ ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವತ್ತಿನ ಔಟ್ಫಿಟ್ ಬಂದು ನಾನು ಈ ಶಾರ್ಟ್ಸ್ ಹಾಕೊಂಡಿದ್ದೀನಿ. ನಿನ್ನ ಕೈ ಅಡ್ಡ ನೀನು ತೋರಿಸ್ಬಿಡ್ತೀನಿ ತಾಳು. ಇದು ರೇರ್ ಹ್ಯಾಬಿಟ್ ಟಿ ಶರ್ಟ್ ಮಿಂತ್ರಾದಲ್ಲಿ ತಗೊಂಡಿದ್ದು. ಅದು ಕ್ರೆಡಿಟ್ ಕಾರ್ಡಲ್ಲಿ ಸ್ಕೋರ್ ಇತ್ತು ನಂದು, ಆ ಸ್ಕೋರಲ್ಲಿ ತಗೊಂಡಿದ್ದು. ದುಡ್ಡು ಕೊಟ್ಟು ಅಲ್ಲ ತಗೊಂಡಿದ್ದು, ಫ್ರೀ. ಸೊ ಇದು ಮಾಮೂಲಿ ಕೇರಳದಲ್ಲಿ ತಗೊಂಡಿದ್ದು ಪ್ಯಾಂಟು. ಇದು ಮಾಮೂಲಿ ನೈಕಿ ಚಪ್ಪಲಿ ಅಷ್ಟೇ, ಸಿಂಪಲ್ ಔಟ್ಫಿಟ್. ನಾನು ತೋರಿಸ್ಕೊತೀನಿ. ಸೊ ಗೈಸ್, ನಾನು ಈ ಶಾರ್ಟ್ಸ್ ಹಾಕ್ಕೊಂಡಿದ್ದೀನಿ ಇವತ್ತು. ಸೊ ಶಾರ್ಟ್ಸ್ಗೆ ನಾರ್ಮಲ್ ಟಾಪ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈ ರೀತಿ ರೆಡಿಯಾಗಿದ್ದೀನಿ. ಚಪ್ಪಲ್ ಬಂದುಬಿಟ್ಟು ಜುಡಿಯೋಲ್ಲಿ ತೊಗೊಂಡಿತ್ತು. ಇಲ್ಲಿ ವಾಕ್ ಮಾಡೋಕ್ಕೆಲ್ಲ ಓಡಾಡೋದಕ್ಕೆಲ್ಲ ಕಂಫರ್ಟಬಲ್ ಆಗಿರುತ್ತೆ, ಸಾಫ್ಟಾಗಿದೆ. ಸೊ ಇಷ್ಟೇ ಗೈಸ್, ಈಗ ಹೊರಡ್ತಾ ಇದ್ದೀವಿ, ಆಮೇಲೆ ಸಿಗ್ತೀನಿ, ಬಾಯ್. ನೋಡಿ, ನಮ್ಮನ್ನ ಈಗ ಪಿಕ್ ಮಾಡೋಕ್ಕೆ ಕಾರ್ ಬಂದಿದೆ. ಸೊ ಇಲ್ಲಿ ನೀವು ಥಾಯ್ಲ್ಯಾಂಡಲ್ಲಿ ಬೋಲ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಬೋಲ್ಟ್ ಅಪ್ಲಿಕೇಶನಲ್ಲಿ ನೀವು ಯು ಶುಡ್ ಗೋ ಲೈಕ್ ಟೇಕ್ ದ ಟ್ಯಾಕ್ಸಿ ಆ್ಯಂಡ್ ಗೋ ವೇರ್ ಯು ವಾಂಟ್ ಟು ಟೆಲ್ OTP MBK ಮಾಲ್. ಓಕೆ. ಈ ಥರ ಬುಕ್ ಮಾಡ್ಕೊಂಡು ಈಗ ನಾನು ಇದರಲ್ಲಿ ನಾನು ಬೋಲ್ಟಲ್ಲಿ ಬುಕ್ ಮಾಡಿರೋದು. ನನಗೆ ಇಲ್ಲಿಂದ MBK ಮಾಲ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು
100+ ಬಾತ್ ಆಗಿದೆ. ಸೊ 100+ ಬಾತ್ ಓಕೆ. ಸೊ ಇಲ್ಲಿಂದ ನಾನು ಅಲ್ಲಿಗೆ ಆರಾಮಾಗಿ ಹೋಗ್ಬೋದು, ಅಂದರೆ ಪ್ರೈವೇಟ್ ಆಗಿ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ. ಎಷ್ಟು ನೀಟಾಗಿ ಸನ್ ರೂಫ್ ಗಿನ್ ರೂಫ್ ಎಲ್ಲ ಎಷ್ಟು ನೀಟಾಗಿ ಲಕ್ಸುರಿ ಕಾರ್ ಆರಾಮಾಗೈತೆ. ಅಲ್ಲ ನೀನು ಅವ್ರಿಗೆ ಹೇಳು, ಅಂದರೆ ಏನು ಗೊತ್ತಾ, ಇಲ್ಲಿ ಬಂದರೆ ನಿಮಗೆ ಗ್ರ್ಯಾಬ್ ಅಂತ ಹೇಳಿ. ಅದನ್ನ ಹೇಳ್ತೀನಿ. ಸೊ ಅದನ್ನ ಹೇಳಕ್ಕೆ ಹೇಳಿದ್ರ ಸರಿ. ನೀವು ಇಲ್ಲಿ ಬಂದಾಗ ಗ್ರ್ಯಾಬು ಮತ್ತೆ ಬೋಲ್ಟ್ ಎರಡು ಇರುತ್ತೆ. ಸೊ ಅದನ್ನ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನೇನು ಹೇಳೋದಂದ್ರೆ ನಿಮಗೆ, ನೀವು ಯಾವುದೇ ಕಾರಣಕ್ಕೂ ಯಾಕಣ್ಣ ಅನಿಸ್ತಾ ಇಲ್ಲ ಜಾಗ ಬಿಡ್ತಾನೆ. ಸೊ ಏನಕ್ಕಪ್ಪ ಅಂದರೆ ಬೋಲ್ಟು ನಿಮಗೆ ಒಂದು ರೀತಿಲಿ ಫುಡ್ಗೂ ಯೂಸ್ ಆಗುತ್ತೆ, ಗ್ರ್ಯಾಬ್ ಅನ್ನೋದು ಫುಡ್ಗೆ ಯೂಸ್ ಆಗುತ್ತೆ. ಆಮೇಲೆ ಕೆಲವೊಂದು ವೆಜಿಟೇಬಲ್ಸ್ ಅದು ಇದು ಏನು ಬೇಕಾದ್ರೂ ತರಿಸ್ಬೋದು. ನಥಿಂಗ್ ಬಟ್ ಒಂದು ಲಿಟ್ಲ್ ಝೊಮ್ಯಾಟೊ ಸ್ವಿಗ್ಗಿ ಇದ್ದಂಗೆ ಅದು. ಒಂದು ಸ್ವಲ್ಪ ಜೆಪ್ಟೊ ಮತ್ತು ಝೊಮ್ಯಾಟೊ ಮಿಕ್ಸ್ ಮಾಡಿದ್ರಂಗೆ ಹಂಗೈತೆ. ಸೊ ಬಟ್ ಇದು ಹಂಗಲ್ಲ, ಯಾವುದಪ್ಪ ಬೋಲ್ಟು ನೀಟಾಗಿ ರೈಡು. ಆ್ಯಕ್ಚುಲಿ ಒಬ್ಬರು ಬಂದರೆ ಇನ್ನೂ ಸೂಪರ್. ಅವರಿಗೆ 50 ರೂಪಾಯಿ ಅಷ್ಟೇ. ಇದಕ್ಕೆ ಏನೋ ಬೈಕ್ ಐತೆ, ಬೈಕ್ ಒಂದು ಒಳ್ಳೊಳ್ಳೆ ಬೈಕ್ ಬರ್ತವೆ. ಆಮೇಲೆ ಇವ್ರು ಯಾರು ಟ್ಯಾಕ್ಸಿ ಡ್ರೈವರ್ಸ್ ಅಲ್ಲ ಇಲ್ಲಿರೋರು, ಅವರು ಸುಮ್ಮನೆ ಫ್ರೀ ಟೈಮ್ ವರ್ಕ್ ಮಾಡೋಕ್ಕೆ ಯೂಸ್ ಮಾಡೋದು ಅದನ್ನೆಲ್ಲ. ಸೊ ಆ ಥರ. ಎಸ್. ಸೊ ಈಗ MBK ಸೆಂಟರ್ ಹೋಗ್ತಾ ಇದ್ದೀವಿ, ಹೋದ್ಮೇಲೆ ತೋರಿಸ್ತೀನಿ. ಸೊ ಗೈಸ್ ಈಗ ಇವನು ಕೇಳ್ದ ಅವ್ರನ್ನ, ಇಲ್ಲಿ ತುಂಬ ಜನ ಇಂಡಿಯನ್ಸ್ ಬರ್ತಾರಾ ಅಂತೇಳಿ. ಲಾಟ್ ಆಫ್ ಇಂಡಿಯನ್ಸ್. ಆರ್ ಯು ಬೇಸಿಕಲಿ ಫ್ರಮ್ ಯು ಆರ್ ಬೇಸಿಕಲಿ ಫ್ರಮ್ ಹಿಯರ್ ಓನ್ಲಿ? ನಿಧಾನಕ್ಕೆ ಕೇಳೋರ್ಗ. You are basically from Bangkok? Yeah. You are from Bangkok? Yes. Okay. It's cab or personal car? Your personal car? It is your personal car? Personal car. So what is this? Own car? This is your own car? Yes, own car. Okay. Own car. Nice. Nice. Thank you. You are not a taxi driver. You are personal. You are doing Part time. Sorry, part time. Yes. Yes. Okay. Usually in India they won't allowed for like these things. Rapido ಅಂತ ಐತೆ, ಬೆಂಕಿ ಹೊಡಿತಾರ ಮಾಡಿದ್ರೆ. What they use? Grab bike? No. No, In they use- India we are using Ola. 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 And Okay. and Uber. And Uber, yeah. UBER, Uber. And Rapido. Rapido. R. Rapido. Rapido. And That's all. that's it. ಯಾತ್ರ ನಮ್ಮ ಯಾತ್ರ ಲೋಕಲ್ ಸಿದ್ದರಾಮಯ್ಯ ಯಡಿಯೂರಪ್ಪ ಅವರು. He said he loves So India. which mall is best in Bangkok? Pardon? Which mall? MBK Center, like that malls. Yes. Which malls is best? Best is, I think, new one. They call One Bangkok. Sorry? One Bangkok. One Bangkok. Oh, it's good. Yes. What about Iconism Mall? Yes. I saw it near the river. Yeah. They have a cruise. Okay. What about Platinum Mall? Yeah. Is that cheap? Platinum is more for the shopping and clothes. Okay. Which one is the best? Cheap and best. Cheaper. I think Patunam. Pattanam. Platinum. What about MBK? MBK, I think not the same. Okay. The clothes not the same. But so many people are saying fake mall. Why? Yes. Why? What is the reason? Fake. First Yeah. copy. Yes. Because they sell first copy products Okay. That's why. Okay, we'll go now. Hey guys, so ಈಗ ನಾವು ಬಂದಿದ್ದೀವಿ MBK ಸೆಂಟರ್ಗೆ. ಬನ್ನಿ MBK ಸೆಂಟರ್ನ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ. ಸೊ ಈ MBK ಸೆಂಟರ್ ಬಂದ್ಬಿಟ್ಟು ಇದು ಥಾಯ್ಲೆಂಡಲ್ಲಿರುವಂಥ ಫೇಕ್ ಮಾಲ್ ಅಂತಾರಂತೆ ಇದನ್ನ. ಸೊ ಅಂದರೆ ಇಲ್ಲೆಲ್ಲ ಬರೀ ಫಸ್ಟ್ ಕಾಪಿನೇ ಸಿಗ್ತಾವಂತೆ. ಸೊ ಹೋಗೋಣ. ಎಷ್ಟೋ ವರ್ಷ ಆಗಿತ್ತಪ್ಪ 7-Eleven ನೋಡಿ. ಇದು 7-Eleven. 7-Eleven ಅಂದರೆ ಇಲ್ಲಿ ಒಂಥರ ಇದು ಇದ್ದಂಗೆ ಏನಿದೆ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಾರೆ. 7-Eleven ಅಲ್ಲ
ನಾವು ಮಾತಾಡ್ತಾ ಅದು ಎಕ್ಸಿಟು ಎಂಟ್ರಿ ಎಕ್ಸಿಟ್ಗೆ ಇದಿರುತ್ತಲ್ಲ ಅದನ್ನ ಮರ್ತು ಹಂಗೆ ಬಂದ್ಬಿಟ್ವಿ. ಸೊ ಏನೋ ಐತೆ. ಓಹೋ ಇದೆಲ್ಲ ಕಾರಿಗೆ ಫ್ರಂಟ್ ಇಡಕ್ಕೆ ನೋಡಿ ಚೆನ್ನಾಗಿತ್ತು ನೋಡಿ. ಇದು ಕಾರಿಗೆ ಫ್ರಂಟ್ ಇಡ್ಬೋದು ನೋಡಿ, ಹಿಂಗೆ ಫ್ರಂಟ್ ನಮ್ಮ ಕಾರಿಗೆ ಮುಂದೆ. ಇದಾ? ಹಾಂ ಮುಂದೆ ಇಡ್ತಾರಲ್ಲ ಹಿಂಗೆ. ಚಾರ್ಜ್ ಇಡಬೇಕದು. ನೋಡೋಣ ಬಾ. ನೋಡೋಣ ಈಗ. ಹಾಂ ಹಾಂ ನೋಡಿ ನೋಡ್ರಿ ನೋಡ್ರಿ. ಬೇಕಾದ್ರೆ ತಗೊಂತೀನಿ, ಇಷ್ಟ ಆದರೆ ನೀನೇನು ಹೇಳ್ತೋಣ ಗ್ಯಾರಂಟಿ ಅಂತ. ಇದು ನೋಡಿ ಇದು ಸಿಂಹ. ಇಷ್ಟ ಅಲ್ಲ ಇಂಥವು? ಇಷ್ಟ ಅಲ್ಲ, ಚೆನ್ನಾಗಿದೆ. ಸೊ ಈಗ ಬನ್ನಿ ಈಗ ಎಕ್ಸ್ಪ್ಲೋರ್ ಮಾಡೋಣ ಮಾಲ್ನ. ತೊಟ್ಟೆ ಬ್ಯಾಗ ಲೊಟ್ಟೆ ಬ್ಯಾಗ. ಹಾಂ ಸೊ ಇವೆಲ್ಲ ಇವ ನೋಡಮ್ಮ. ಬಾಯಿಲ್ ಸುಷ್ಮಿತಾ ಇವೆಲ್ಲ ಸುಮ್ಮನೆ ನೋಡೋಣ ಇರೋ, ಈಗಲೇ ಬೇಡ ಎಲ್ಲ ಎಲ್ಲ ಕಡೆ ಕಣ್ಣಾಡ್ಸ್ಬೇಕು. ನಾನು ಹೇಳೋದು ನೋಡಂತ ಹೇಳ್ತಿರೋದು, ತಗಂತಲ್ಲ. ತಗೊಳಕ್ಕೂ ನೋಡೋದಕ್ಕೂ ಭಾರಿ ವ್ಯತ್ಯಾಸ ಐತೆ. ಸುಮ್ಮನೆ ನೋಡು. ಅಡಿಡಾಸ್ ಅಂದ್ರೆ ಇದೆಲ್ಲ ಫೇಕೇ ಅಲ್ಲ? 100% ಫೇಕೆ. ಇದು ನೋಡು 600 ಬಾತ್ ಅಂತೆ. ಚೆನ್ನಾಗಿತ್ತು ನೋಡಿ. ಕಷ್ಟ ನನಗನ್ಸುತ್ತೆ ಅವ್ರು ಇವ್ರಿದಾರಲ್ಲ ಕಡಪ ಇಲ್ಲಿಂದ ತಗೊಂಡ್ಬಿಟ್ಟು ಇಲ್ಲಿಂದ ಯಾಕೆ ಅಲ್ಲೆಲ್ಲ ಡಬಲ್ ರೋಡಕ್ಕೆ ಸಿಗ್ತಾವಲ್ಲ. ಎಷ್ಟು ಚೆನ್ನಾಗಿದಾವು. ಬಟ್ 600 ಬಾತ್ ಅಂದ್ರೆ ಎಷ್ಟಾಯ್ತು ಗೊತ್ತಾ? 1800 ರೂಪಾಯಿ. 1800 ರೂಪಾಯಿ ಎಲ್ಲ ಕೊಟ್ಟು ತಗೋಣ ಅನ್ಸೋದೇನಿಲ್ಲ. ಬೆಂಗಳೂರಾಗೆ ಸಿಗ್ತದೆ ಏನಂತೆ. ಹೌದು ಬಾ ಹಂಗೆ ನೋಡೋಣ. ಇದು ದೊಡ್ಡದು ಅನ್ಸ್ತೈತಿ ಮಾಲು, ಭಾಳ ದೊಡ್ಡದು ಅನ್ಸ್ತೈತಿ ಇದು ಅಲ್ಲ? ಹೌದು ದೊಡ್ಡದಿದೆ. ಇಲ್ಲೂ ಹುಡುಗರು ಹೇಳ್ತಾರೆ ನೋಡುವ, ಇಲ್ಲ ಅಪ್ಪ ಅಂತನ್ಗ, ಅವನ ಅಪ್ಪ ಅಂತಾನೆ. ಬಾಸ್ ಗೀಸ್ ಏನು ಗೊತ್ತಾ, ಇವರು ಫಾರಿನರ್ ನನಗೆ ಇವಾಗ ಗೊತ್ತಾಯ್ತು. ಸುಮ್ಮನೆ ತಗೊಂಡು ಹಾಕೊಂಡ್ಬಿಡ್ತಾರೆ ಅವ್ರು. ಬೆಳ್ಳಗಿರ್ತಾರಲ್ಲ ನೋಡಕ, ಏನಕ್ಕೆ ಅಂದ್ರೆ ಚೆನ್ನಾಗಿ ಕಾಣ್ತದೆ ಅಷ್ಟೇ. ಅಲ್ಲಿ ಬಿರ್ಕೆನ್ ಸ್ಟಾಕ್ ಐತೆ ನೋಡಿ, ಬಿರ್ಕೆನ್ ಸ್ಟಾಕ್. ಸೊ ಬಿರ್ಕೆನ್ ಸ್ಟಾಕ್ ಐತೆ ಅಲ್ಲಿ. ಇಟ್ಸ್ ಕಂಪ್ಲೀಟ್ಲಿ ಫುಲ್ ಎಲ್ಲ ಅದೇ ಎಲ್ಲ ಬೇಸ್ ಎಲ್ಲ ಪಕ್ಕ. ಅದು ನೋಡಮ್ಮ ವಿಗ್. ಅಲ್ಲಿ ಕೊಡಿಸ್ಬಿಡೋ ಒಂದು ವಿಗ್ನ ತಲೆ ಕೊಡಿಸ್ಕೊಂಡು. ಹಾಂ ತಗೊಂಡಿದ್ರೆ ತಗ. ಕಾಸ್ಟ್ಲಿ ಇರ್ತವೆ. ಅವ್ರು ಹೇಳ್ತಾರೆ ಕಾಸ್ಟ್ಲಿ ಇಂಡಿಯನ್ಸ್ ಅಂದ ತಕ್ಷಣ, ಬಟ್ ಕಡಿಮೆ ಮಾಡ್ಬೇಕು. ಬಟ್ ಮಜಾ ಇದೆ, ಸಖತ್ತಾಗಿದೆ. ನಾನು ಎಲ್ಲ ಡ್ರೆಸ್ ತೊಗೊಬಂದ್ಬಿಟ್ಟು ಶಾರ್ಟ್ ಡ್ರೆಸ್ ತೊಗೊಬಂದ್ಬಿಟ್ಟು ಇಲ್ಲಿ ಬಂದು ಯೋಚನೆ ಮಾಡಂಗೆ. 200 ಬಾತು. ನಾಳೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಲ್ಲಿಂದನೇ ಶಾಪಿಂಗ್ ಮಾಡಿ ನೋಡಿ. ಅಲ್ಲಿ ಶಾಪಿಂಗ್ ಮಾಡೋದ್ಬಿಟ್ಟು ಇವರು ಇಲ್ಲಿ ಶಾಪಿಂಗ್ ಮಾಡ್ತಾರೆ. ಕ್ವಾಲಿಟಿ ಚೆನ್ನಾಗಿದೆ. ಇವೆಲ್ಲ ಫಾರಿನ್ ಕ್ಲಾತೆ. ಇವು ಯಾವ ಕ್ಲಾತ್ ಹೇಳಿ ಇವು? ಒಂದು ನಿಮಿಷ ಇಲ್ಲೋಡು. ಇವು ಟೆಫ್ಟ್ ಅಲ್ಲ, ಅಲ್ಲಿ ರೋಡಾಗ ಮಾರ್ತಾರೆ ಗೊತ್ತಾ, ಬೆಂಗಳೂರು ಟೆಂಟಾಗ. ಅಡಿಡಾಸ್ ಅವೇ ಇವು ಇಲ್ಲಿ ತಂದು ಮಾರಕತ್ತಾರೆ ಇವರು. ಸೊ ಏನು ಗೊತ್ತಾ, ಈ MBKಲಿ ಎಲ್ಲ ಫೇಕ್ ಇದ್ದಾವೆ. ಸುಮ್ಮನೆ ಶೋ ಆಫ್ ಅಷ್ಟೇ ಇದು. ಏನು ಅಂತ ನೆಕ್ಸ್ಟ್ ಲೆವೆಲ್ ಏನಿಲ್ಲ ಅಲ್ಲ. ಹಾಂ ಓಕೆ ಅಷ್ಟೇ. ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಹಾಂ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನಿಜವಲ್ಲಿ ನೋಡಿ ಎಷ್ಟು ದೊಡ್ಡದಿದೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ನೋಡಿ ಎಷ್ಟು ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡದಿದು ಅಲ್ಲ. ಬಟ್ ಏನು ಗೊತ್ತಾ, ಇದೆಲ್ಲ ಫೇಕು. ಸುಮ್ಮನೆ ನೋಡ್ಬೇಕು, ಬೂಮ್ 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 ಅನ್ಬೇಕು, ಬರ್ಬೇಕಷ್ಟೇ. ಬೂಮ್ ಬೂಮ್ ಅಂದ್ರೆ ಏನೋ ಅಂತ ಇಲ್ಲಿ ಆ್ಯಕ್ಚುಲಿ ನಾನು ಅವಾಗ ಹೋಗ್ತಾ ಇದ್ನಲ್ಲ, ಅವಾಗ ಒಬ್ಬರು ಲಾಸ್ಟ್ ಟೈಮ್ ಬಂದಿದ್ನಲ್ಲ, ಲಾಸ್ಟ್ ಟೈಮ್ ಬಂದಾಗ ಒಬ್ಬರು ಏನಂದ್ರು, ನಾನು ಸುಮ್ಮನೆ ನಿಂತಿದ್ದೀನಿ, ನನ್ನ ಪಾಡಿಗೆ ನಾನು ಸುಮ್ಮನೆ ನಿಂತೀನಿ. ಅವಳು ಫಸ್ಟು ಇಲ್ಲಿ ನಮಸ್ಕಾರ ಅನ್ನಲ್ಲ, ಏನಂತಾರ ಅವಧಿಕ ಖಪಂಕಾರ ಬೂಮ್ ಬೂಮ್ 2000 ಬಾತ್ ಕಮ್ ಅಂದ್ಲು. ನಾನು ಎದಕ್ಕೆ ವೈ ಅಂತೆ, ಬೂಮ್ 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 ಅಂದ್ಲು ಫಸ್ಟ್ ಟೈಮ್ ಬಂದಾಗ. ಅಲ್ಲ ಗೊತ್ತಿತ್ತು, ಸುಮ್ಮನೆ ನಾನು ನೋಡಿ ಬೂಮ್ ಬೂಮ್ ಅಂದರೆ ಗೊತ್ತಿತ್ತು, ಸುಮ್ಮನೆ ನಾನು ಹಾಕಿ ಹೌದಾ ಅಂತ ಕೇಳಕ್ಕೆ. ಓಹೋ ಇದು ಏನು ಗೊತ್ತು, ಇನ್ನು ಬೆಂಗಳೂರಾಗ ಐತಲ್ಲ ನ್ಯಾಷನಲ್ ಮಾರ್ಕೆಟು, ಇದು ಒಂಥರ ನ್ಯಾಷನಲ್ ಮಾರ್ಕೆಟೇ. ಎಲ್ಲೋಡು ಆಫ್ ವೈಟು, ನಾರ್ತ್ ಫೇಸು, ಅಡಿಡಾಸು. ನಿಮ್ಗೆ ಒಂದು ಹೇಳ, ಸತೀಶ್ ಕಡಬಂಸ್ ಅವ್ರ ಅಕ್ಕನ ತೋರಿಸ್ಲಾ ಬಾಯ್ ನಾನು ಹಿಂದೆ ನೋಡಿದ್ನಲ್ಲ. ಹೇಳಿಲ್ಲ ಯಾಕೆ ಅಂಥದ್ದು ಹಾಕ್ಯಂಡ. ಇಲ್ಲಿ ಇವು ಜಿಮ್ಗೆ ಹೋಗ್ತಾರಲ್ಲ, ಜಿಮ್ಗೆ
ಇಲ್ಲಿ ಮಾತ್ರ ಏನು ತಗೋಬಾರ್ದು, ಎಲ್ಲ ಹಾಕಿ ಬಾಯಿ ಸಿಕ್ಕಂಗೆ ಕೇಳ್ತಾಳೆ. ಹಾಕಿ ಎಷ್ಟು ಮೇಡಮ್ ಅಂದರೆ 1200 ಬ್ಯಾಗ್ ಅಂದರೆ 3 12 3 12 1 12 12 12 4 24 12 3 36 3600 ರೂಪಾಯಿ. ಅದ್ರ ಬದಲು ನಮ್ಮ ಹುಡುಗ ಕೊಟ್ಟರೆ ಓನ್ಲಿ 1500ಗೆ ತಂದು ಕೊಡ್ತಾನೆ. ಮತ್ತು 3000 ರೂಪಾಯಿ ಏನು ಬೆಲೆ ಇಲ್ಲ, 3000 ರೂಪಾಯಿ 3600 ರೂಪಾಯಿ. ಅವ್ನು ಹೇಳ್ದೆ ಪಾಪ ಇಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಭಾಳ ಕಾಸ್ಟ್ಲಿ ಅಂತ. ಬಟ್ ಚೆನ್ನಾಗಿದೆ. ಇಂಡಿಯನ್ಸ್ ಇವ್ರಿಗೆ ನಾವು ಇಂಡಿಯಾದವ್ರು ಕಂಡ್ರೆ ಭಾರಿ ಇದೈತೆ, ಏನೋ ಹೊಟ್ಟೆ ಉರಿ ಐತೆ. ಇಂಡಿಯನ್ಸ್ ನೀನು ಅಬ್ಸರ್ವ್ ಮಾಡಿಯಾ? ನೋ ತೆಗಿಬಾರ್ದು ನೀವು ಅಂತ ಒಂಥರ ಗದರಿಸಿ ಹೇಳ್ತಾರೆ ಇವರು. ಹೊಟ್ಟೆ ಉರಿ ಭಾಳ ಐತೆ. ನಾನು ಅದಕ್ಕೆ ನಿನಗೆ ಬೆಳಿಗ್ಗೆ ಹೇಳಿದ್ದು. ಇಲ್ಲೊಂದು ಬ್ಲಾಕ್ ಇದೆ, ಫುಲ್ಲು ಬ್ಲಾಕ್ ಬಂದ್ಬಿಟ್ಟು ಫುಲ್ಲು ಬರೀ ಮೊಬೈಲು, ಬ್ಯಾಕ್ ಕೇಸು, ಅವು ಇವು ಎಕ್ಸೆಟ್ರಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್. ಬಟ್ ಏನು ಗೊತ್ತಾ, ಏನು ತಾನಕ್ಕೂ ಬೈ ಎಲ್ಲ ಫಸ್ಟ್ ಕಾಪಿ, ಮೊಬೈಲಿಂದ ಹಿಡಿದು ಎಲ್ಲ ಫಸ್ಟ್ ಕಾಪಿ. ಸೊ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ತಗೊಂಡ್ಮೇಲೆ ವೇಸ್ಟ್ ಆಗಿಬಿಡ್ತವೆ. ಅವಾಗ ನೋಡಕತ್ತೀವಿ ಹೆಡ್ಫೋನಿಂದ ಹಿಡಿದು ಎಲ್ಲನೂ ಅಷ್ಟೇ, ಎಲ್ಲ ಕಾಪಿ ಟೀ ಕಾಫಿ ಎಲ್ಲ ಫಸ್ಟ್ ಕಾಪಿ. ತಗೊಳ್ಳೋದು ಬೇಡ, ತಗೊಂಡ್ರೆ ಚೆನ್ನಾಗಿರಲ್ಲ. ಬಟ್ ಸುಮ್ಮನೆ ಒಂದು ವೈಬ್ ನೋಡೋಣ ಹೆಂಗಿರ್ತೈತಿ ಏನು ಅಂತ ನೋಡುವಾಗ ಓಕೆ. ಬಟ್ ಈಗ ಫಸ್ಟ್ ಕಾಪಿ ಮಾಡೋದು ಒಂದು ಸ್ಯಾಮ್ಸಂಗ್ ಕಂಪ್ನಿನೇ ಇದು ಒರಿಜಿನಲ್ ಎದುರಿಗೆ ನೋಡೋಣ. ಅದು ನೋಡಿದ್ರೆ ನನಗೆ ಏನು ಅನ್ಸಕತ್ತೆ, ಅದು ಒರಿಜಿನಲ್ ಹೌದಲ್ಲ ಅನ್ಸಕತ್ತೆ, ನಂಗೆ ಐತಿದ್ದು. ಗೈಸ್ ಇವಾಗ ಇಲ್ಲಿನ ಬಸ್ನ ನಾವು ಟ್ರೈ ಮಾಡೋಣ ಅಂದ್ಕೊಂಡ್ವಿ. ಬಟ್ ಬಸ್ಗೆ ಎಲ್ಲದಕ್ಕೂ ನಂಬರ್ಗಳಿದೆ, ಬಟ್ ಆ ನಂಬರ್ದು ಸ್ಟಾಪ್ಸ್ಗಳು ಏನೇನು ಅನ್ನೋದು ನಮಗೂ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಅವರು ನಾವು ಕಂಡಕ್ಟರ್ ನಮ್ಮ ಡ್ರೈವರ್ನ ಕೇಳಿದ್ರೆ ಹೇಳ್ತಾರೆ, ಬಟ್ ಅಲ್ಲಿ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಕ್ಯಾಬ್ ಮಾಡ್ಕೊಂಡ್ವಿ. I'm thinking ಅವ್ರು ನಮ್ಮಿಬ್ರದ್ದು ಮದ್ವೆ ಆಯ್ತಾ ಅಂತ ಕೇಳಿದ್ರು. ಓಕೆ 1 ಮಿನಿಟ್. ನಮ್ಮಿಬ್ರದ್ದು ಮದ್ವೆ ಆಯ್ತಾ ಅಂತ ಕೇಳಿದ್ರ? ಹೌದು, ನಮ್ಮಿಬ್ರದ್ದು ಮದ್ವೆ ಆಗಿದೆ. ಹನಿಮೂನ್ಗೆ ಬಂದಿದ್ದಾರೆ. ಇಲ್ಲ, ಆಕ್ಚುಲಿ ಹನಿಮೂನ್ ಅಲ್ಲ. ಸೊ ನಾವು ಸುಮ್ಮನೆ ಬಂದಿದ್ದೀವಿ. ಮದ್ವೆ ಆಗ ಆಲ್ರೆಡಿ 7-8 ವರ್ಷ ಆಯ್ತು ಅಂತಂದ್ರೆ 7-8 ವರ್ಷ ಆಯ್ತಾ? ನೀವು ಎಷ್ಟು What did you say to me? ನನ್ನ ನೋಡ್ಬಿಟ್ಟು ಸೋ ಯಂಗರ್ ಅಂತ ಹೇಳಿದ್ರು, ಗೊತ್ತಾ ಗೈಸ್? ಮದ್ವೆ ಆಗಿದ್ಯಾ ನಿಮ್ಗೆ ಅಂತ ಅಂದ್ರು. ನನ್ಗಂತೂ ಖುಷಿ ತಡ್ಕೊಳಕೈತಾರೆ. ಯು ಸೆಡ್ ಐ ಲುಕ್ ಯಂಗರ್. I said truly. I said truly. Truly means young. Your wife, ಟ್ರೂಲಿ ಅಂತಿರೋದು ಅವನು. ಟ್ರೂಲಿ your wife madam look younger. Okay. I think before boyfriend and girlfriend. No, boyfriend, girlfriend. I don't think wife, you are wife and husband and 7 year married. Yes, ago. we both are married and I have a child also, daughter. I have daughter, baby. She is 5 years old. 5 4. Yes. 5 year the big son 5 year and Daughter, baby. And the second 4 year. So you look sexy. Okay. Oh my God. Thank you. You look sexy. Thank you so much. Look good and look sexy. Yeah. Thank you. I don't like. Because I stand and see you and you. 15 minutes. full exact ಆಗ್ಬಿಟ್ಟಿದೆ. I see you. See your husband and you about 15 minutes. Okay, thank you. How many days will you stay in Bangkok? 5 days. ಗೈಸ್ ಓಡಾಡಿ ಕಾಲೆಲ್ಲ ನೋವು ಬಂದ್ಬಿಟ್ಟು ಮಧ್ಯಾಹ್ನ ಬೇರೆ ಜ್ಯೂಸ್ ಕುಡಿದಿದ್ದು ಹೊಟ್ಟೆ ತುಂಬಂಗಾಯ್ತು. ಬೇಡ ಬಿಡು ಅಂತ ಸುಮ್ಮನಾಗ್ಬಿಟ್ವಿ. ಈಗ ಆ್ಯಕ್ಚುಲಿ ಸುಸ್ತಾಗಿತ್ತು, ಹೊಟ್ಟೆ ಬೇರೆ ಹಸಿತಾ ಇತ್ತು. ಯಾವುದೇ ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಬಂದು ಊಟ ಮಾಡ್ತಾಯಿದ್ವಿ. ರೋಟಿ, ಬಟರ್ ನಾನ್ ಮತ್ತು ಬಟರ್ ಚಿಕನ್ ಆರ್ಡರ್ ಮಾಡಿದ್ದೀವಿ. ಒಂದು ಚಿಕನ್ ಫ್ರೈಡ್ ರೈಸ್ ಆರ್ಡರ್ ಮಾಡಿವಿ, ಅದು ಇನ್ನೇನು ಇಷ್ಟರಲ್ಲೇ ಬರುತ್ತೆ. ಬಟ್ ಹೊಟ್ಟೆ ಫುಲ್ ಆಯ್ಸಿದೆ, ಫಸ್ಟ್ ಮಾರ್ಸ್ಬೋಣ ಅಷ್ಟೇ. ದಟ್ಸ್ ಆಲ್ ಗೈಸ್. ನಾಳೆ ಸಿಗ್ತೀವಿ. ಅಲ್ಲಿಗಂಟ ಮಿಸ್ಸಸ್ ಬಾಯ್.